श्रीराम समर्थ इदेहापरि तालवनी प्रपंच मुमुक्षु जनादागे अध्यात्म चर्चा करोनी बहुलोक जे मेलवीति नमस्कार क्या ब्रह्म चैतन्य मूर्ति सद्गुरुनाथ महाराज की जय। जय जय रघुवीर समर्थ। समर्थ सद्गुरु श्री ब्रह्म चैतन्य महाराज सद्गुरु श्री ब्रह्मानंद महाराजರ ಅನುಗ್ರಹದಿಂದ ನಾವು ಜ್ಞಾನೇಶ್ವರಿಯ ಚಿಂತನೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ 12ನೇ ಅಧ್ಯಾಯ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ 9ನೇ ಅಧ್ಯಾಯವು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಈ 2 ಅಧ್ಯಾಯಗಳನ್ನು ಒಂದೊಂದು ಭಾವದಲ್ಲಿ ನಾವು ಶ್ರವಣ ಮಾಡ್ತಾ ಇದ್ದೀವಿ. ಅದಕ್ಕನುಸಾರವಾಗಿ ಈಗ ಈ 9ನೇ ಅಧ್ಯಾಯದ ನಿನ್ನ ನೋಡಿದ್ವಿ ನಿನ್ನೆ ಮತ್ತು ಮೊನ್ನೆ. ಅನನ್ಯಾಶ್ಚಿಂತಯಂತು ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಮುಖ್ಯವಾಗಿ ಹೇಳಬೇಕು ಅಂದ್ರೆ ನಮ್ಮ ಬುದ್ಧಿ ಭ್ರಷ್ಟ ಆಗಿದೆ ಅಂತ. ಈ ವೈಜ್ಞಾನಿಕ ಸಂಸ್ಕೃತಿ ನಮ್ಮ ಬುದ್ಧಿಯನ್ನ ಭ್ರಷ್ಟ ಮಾಡಿದೆ, ಬ್ರೈನ್ ವಾಶ್ ಆಗಿದೆ. ಇವಾಗ ನಮಗೆ ಶ್ರದ್ಧಾನೇ ಇಲ್ಲ, ನಮಗೆ ಭಗವಂತನಲ್ಲಿಲ್ಲ, ಭಗವಂತನ ನಾಮದಲ್ಲಿಲ್ಲ, ಭಗವಂತನ ಭಕ್ತಿಯಲ್ಲಿಲ್ಲ. ಅದೇ ರೀತಿಯಾಗಿ ಧರ್ಮದಲ್ಲಿಲ್ಲ, ಅಧರ್ಮದಲ್ಲಿನೂ ಇಲ್ಲ, ಪಾಪದಲ್ಲಿಲ್ಲ, ಪುಣ್ಯದಲ್ಲಿಲ್ಲ, ಪೂರ್ವ ಜನ್ಮದಲ್ಲಿಲ್ಲ, ಪುನರ್ಜನ್ಮದಲ್ಲಿಲ್ಲ, ಸ್ವರ್ಗದಲ್ಲಿಲ್ಲ, ನರಕದಲ್ಲಿಲ್ಲ, ಮೋಕ್ಷದಲ್ಲಿಲ್ಲ, ಭಗವಂತನ ಕೃಪೆಯಲ್ಲಿಲ್ಲ, ಭಗವಂತನ ಅನುಗ್ರಹದಲ್ಲಿಲ್ಲ. ಈ ವೈಜ್ಞಾನಿಕ ಸಂಸ್ಕೃತಿ, ಭೌತಿಕ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಭ್ರಷ್ಟಗೊಳಿಸಿದೆ. ಏನ್ ಮಾಡಿದೆ ಅಂತಂದ್ರೆ ಕೇವಲ ಉಳಿದ ಎಲ್ಲಾ ಶ್ರದ್ಧೆಗಳನ್ನು ಮುರಿದು ಹಾಕಿ ಕೇವಲ ಒಂದರಲ್ಲೇ ಶ್ರದ್ಧೆಯನ್ನು ಗಾಢವಾಗಿ ನಮ್ಮ ತಲೆ ಒಳಗೆ ತುಂಬಿಟ್ಟು. ಯಾವುದರಲ್ಲಿ ಅಂದ್ರೆ ದುಡ್ಡಿನಲ್ಲಿ. ನಮ್ಗೆ ಒಂದು ದುಡ್ಡಿನಲ್ಲಿ ಬಿಟ್ಟರೆ ನಾವು ನೋಡ್ತಾ ಇದ್ದೀವಿ ಇವತ್ತೇನು ಅಂತಂದ್ರೆ ಸಮಾಜದಲ್ಲಿ 99.99% ಜನರು ದುಡ್ಡಿನ ಮೇಲೆ ಬದುಕಿದ್ದಾರೆ ಹೊರತು ಭಗವಂತನ ನಿಷ್ಠೆಯ ಮೇಲೆ, ಭಗವಂತನ ಭಕ್ತಿಯ ಮೇಲೆ ಬದುಕಿದಾರ ಅಂತ ಅನಿಸೋದಿಲ್ಲ. ದೇಹವೇ ನಮಗೆ ಸರ್ವಸ್ವಾಗಿದೆ. ದೇಹವನ್ನು ಯಾವಾಗಲೂ ಕಾಯ್ಕೊಂಡಿರ್ಬೇಕು, ಸುರಕ್ಷಿತವಾಗಿರ್ಬೇಕು, ಸುಖವಾಗಿರ್ಬೇಕು, ಐಷಾರಾಮದಲ್ಲಿರ್ಬೇಕು, ಆರೋಗ್ಯವಂತವಾಗಿರ್ಬೇಕು, ದೀರ್ಘಕಾಲ ಇರಬೇಕು ಅನ್ನೋದೊಂದೇ ನಮ್ದು ಸಂಪೂರ್ಣ ಪ್ರಯತ್ನ ಇದೆ. ಆಗ ಯಾವ ಒಂದು ದಿವ್ಯವಾಗಿರ್ತಕ್ಕಂಥ ಶಕ್ತಿಯ ಒಂದು ಇರುವಿಕೆಯಿಂದಾಗಿ ಇದೇ ಈ ಮುಂದೆ ನಾನು ಈ ಜ್ಞಾನೇಶ್ವರಿ ಸಂಚಿಕೆ ಪತ್ರಿಕೆ ನೋಡ್ತಾ ಇದ್ದೇನೆ. ಇದ್ರ ಮುಂದೆ ಇವತ್ತೇನು ಓದ್ತೀನಿ ಅದ್ರ ಮುಂದಿಂದು ಅದರೊಳಗೆ ಬೆಲ್ಸರಿ ಬಾಬಾ ಅವರು ಹೇಳಿದರು, ಭಗವಂತನಲ್ಲಿ ಮುಖ್ಯವಾಗಿ 2 ಗುಣ ನಾಳೆ ಬರ್ತದೆ. ಒಂದನೇದೇನು ಅಂದ್ರೆ ಭಗವಂತ ಏನಿದ್ದಾನಂದ್ರೆ ಸರ್ವಜ್ಞಿದ್ದಾನೆ. ಆಮೇಲೆ 2ನೇದೇನು ಅಂದ್ರೆ ಸರ್ವಶಕ್ತಿ ಸಮನ್ವಯದಿದ್ದಾನೆ. ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ಒಂದು ಇರುವಿಕೆ ಅಂತ ಏನೋ ಅದೇ ಭಗವಂತ. ಆ ಇರುವಿಕೆ ಹೆಂಗದ ಅಂದ್ರೆ ಅನಾದಿಯಾಗಿರ್ತಕ್ಕಂಥದ್ದು, ಅದೇ ರೀತಿಯಾಗಿ ಏನು ಅಂತಂದ್ರೆ ಅನಂತವಾಗಿರ್ತಕ್ಕಂಥದ್ದು, ದೇಶ ಕಾಲಗಳ ಮರ್ಯಾದೆಗೆ ಮೀರಿರ್ತಕ್ಕಂಥದ್ದು. ಅಂಥ ಒಂದು ಏನು ಅಂತಂದ್ರೆ ಸರ್ವಜ್ಞವಾಗಿರುವುದು, ಸರ್ವಶಕ್ತಿಮಾನವಾಗಿರ್ತಕ್ಕಂಥದ್ದು, ಪ್ರೇಮ, ಆನಂದ ಇವುಗಳಿಂದ ತುಂಬಿರ್ತಕ್ಕಂಥದ್ದು. ಇದೇ ನಾನು ಅದನ್ನ ಮನುಷ್ಯನ ಅನ್ಕೊಳ್ತಿದ್ದೆ. ಇರುವಿಕೆ ಅನ್ನುವಂಥದ್ದು ಹೆಂಗದ ಅಂದ್ರೆ 3 ಕಾಲದಲ್ಲಿ ಇದರ ಇರುವಿಕೆಯೊಳಗೆ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಏನಾಗುವುದಿಲ್ಲ ಅಂದ್ರೆ ಬಾಧೆ ಉಂಟಾಗುವುದಿಲ್ಲ. ಆದ್ದರಿಂದ ಇದಕ್ಕೆ ಸತ್ ಅಂತ ಹೇಳ್ತಾರೆ.
ಹಂಗಾಗಿ ಈ ಇರುವಿಕೆ ಏನು ಜಡಾದ ಏನು ಕಲ್ಲಿನಂಗ ಗುಡದಂಗೆ ಅಲ್ಲ, ಜಡಂತದ ಚೈತನ್ಯಶೀಲದ. ಮತ್ತು ಕೇವಲ ಚೈತನ್ಯಶೀಲದ ಏನು ಅಂತಂದ್ರ ಪಶು ಪಕ್ಷಿಗಳಂತೆ ಅಲ್ಲ, ಜ್ಞಾನಸ್ವರೂಪ ಸರ್ವಜ್ಞವಾಗಿರ್ತಕ್ಕಂಥ. ಎಂಥ ಜ್ಞಾನ ಸ್ವರೂಪದ ಅಂದ್ರೆ ತನ್ನ ಜ್ಞಾನ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕಾಗಿ ಅದಕ್ಕೆ ಮತ್ಯಾವ ಜ್ಞಾನದ ಅವಶ್ಯಕತೆಯೂ ಇಲ್ಲ. ಅಂದ್ರೆ ಸ್ವಸಂವೇದ್ಯದ ಜ್ಞಾನ ಸ್ವರೂಪ ಅದರ ಕೆಲಸಗಳು ಮುಂದೆ ಹೇಳಿದಾರೆ. ಇದು ಸ್ವಲ್ಪ ನಾವು ತತ್ವಜ್ಞಾನದ ವಿಚಾರ ಹೇಳಿದ್ದೀನಿ, ಇದರಿಂದ ನಿಮಗ ತಲೆ ತ್ರಾಸ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನೇನು ಬಹಳಷ್ಟು ಹೇಳುವುದಿಲ್ಲ ಅಂತೂ ಮುಂದೆ ಹೇಳಿದ್ದಾರೆ. ಅರ್ಥಾತ್ ಏನು ಅಂದ್ರೆ ಸರ್ವಶಕ್ತಿ ಸಮನ್ವಿತದ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಾಮರ್ಥ್ಯ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರೇಮ ಸ್ವರೂಪದ ಅಸ್ತಿ ಭಾತಿ ಪ್ರಿಯಂ. ಇರುವಿಕೆ ಅಸ್ತಿ ಅಂದ್ರೆ, ಭಾತಿ ಅಂದ್ರೆ ಜ್ಞಾನ ಸ್ವರೂಪ, ಪ್ರಕಾಶ ಸ್ವರೂಪ, ಮತ್ತು ಏನು ಅಂದ್ರೆ ಚೈತನ್ಯ ಸ್ವರೂಪವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರಿಯಂ ಅಂದ್ರೆ ಪ್ರೇಮ ಸ್ವರೂಪವಾಗಿರ್ತಕ್ಕಂಥದ್ದು. ಎಲ್ಲಿ ಪ್ರೇಮ ಅದನ್ನು ಆನಂದ ಸ್ವರೂಪವಾಗಿರ್ತಕ್ಕಂಥದ್ದು. ಎಲ್ಲಿ ಆನಂದದ ನೋಡಿ ದುಃಖ ಇಲ್ಲ, ಆದ್ದರಿಂದ ದುಃಖದ ದೇಶ ಇಲ್ಲದೆ ಇರ್ತಕ್ಕಂಥದ್ದು. ಮತ್ತು ಯಾವುದ್ರೊಳಗೆ ಯಾವುದು ವಿಕಾರ ಇಲ್ಲ, ಆದ್ದರಿಂದ ಜಡ್ಡು ಜಾಪತ್ರೆ ಬರುವಂತಹದ್ದಲ್ಲ. ನಿರ್ವಿಕಾರವಾಗಿರ್ತಕ್ಕಂಥ ಇಂಥದ್ದೇನಂದ್ರೆ ಒಂದು ಚೈತನ್ಯ ಅನ್ನುವಂಥದ್ದೇ ಅನ್ನುವಂಥ ವಿಷಯವನ್ನು ಹೇಳಿದರು. ಅರ್ಥಾತ್ ಏನು ಅಂತಂದ್ರೆ ಇಂಥ ಒಂದು ಸರ್ವಜ್ಞವಾಗಿರುವುದು, ಸರ್ವಶಕ್ತಿಮಾನವಾಗಿರ್ತಕ್ಕಂಥದ್ದು, ಇಂಥ ಒಂದು ಪರಮಾತ್ಮ ಸ್ವರೂಪ ಅನ್ನುವಂಥದ್ದೇನು ಅದನ್ನು ಅದೇ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವವನ್ನ ಸೃಷ್ಟಿ ಸ್ಥಿತಿ ಲಯ ಮಾಡ್ತಕ್ಕಂಥದ್ದು. ಅದೇ ನಮ್ಮ ಅಂತಃಕರಣಗಳು ಅದಿರೋದ್ರಿಂದ ವಸ್ತುತಃ ನಾವು ಪರಮಾತ್ಮ ಸ್ವರೂಪರೇ ಆಗಿರ್ತಕ್ಕಂಥದ್ದಾಗಿದ್ದು, ಅದನ್ನ ನಾವು ಏನ್ ಮಾಡ್ಕೊಳ್ತೀವಿ ಅಂದ್ರ ಈ ಜಡವಾಗಿರ್ತಕ್ಕಂಥ ದೇಹ, ಇಂದ್ರಿಯಗಳು, ಅದೇ ರೀತಿಯ ಪ್ರಾಣಗಳು, ಅದೇ ರೀತಿಯಾಗಿ ಅಂದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳಲ್ಲಿ ನಾವು ಅದನ್ನ ಏನ್ ಮಾಡ್ಕೊಳ್ತೀವಿ ಅಂದ್ರೆ ಆರೋಪ ಮಾಡಿಕೊಳ್ತೇವೆ. ನಾವು ಆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳ ಸಮುಚ್ಚಯದಲ್ಲಿ ಅದನ್ನು ಭಾವಿಸಿಕೊಂಡು ಕಲ್ಪಿಸಿಕೊಂಡು ಅದು ನಮ್ಮೊಳಗೆ ಇರ್ತಕ್ಕಂಥ ಒಂದು ದಿವ್ಯವಾಗಿರುವ ತತ್ವವನ್ನು ನಮ್ಮೊಳಗೆ ಅದನ್ನ ಆ ಭಾವದಲ್ಲಿ ತಿಳ್ಕೊಳ್ಳೋದನ್ನೇ ಅದನ್ನ ನಾವು ಏನ್ ಮಾಡ್ಕೊತೀವಿ ಅಂದ್ರ ಅನೇಕ ಜನ್ಮಗಳಿಂದ ನಮ್ಮ ಜೊತೆಗೆ ಬಂದಿರ್ತಕ್ಕಂಥ ಈ ಅಂತಃಕರಣ ಚತುಷ್ಟಯ ಅಂತ ಏನದನ್ನು ಇದ್ರೊಳಗೆ ನಾವು ಏನ್ ಮಾಡ್ಕೊಳ್ತೀವಿ ಅಂತ ಆರೋಪ ಮಾಡಿಕೊಂಡು ಅದನ್ನ ನಾವು ಅನ್ನುವಂಥ ಭಾವದಿಂದ ಇವಾಗ ವ್ಯವಹಾರ ಮಾಡಲಿಕ್ಕೆ. ಇದಕ್ಕೆ ನಾವು ಜೀವ ಭಾವ, ಮೀ ಜೀವ, ಹಾ ಭ್ರಮ, ದ್ವೈತ ಪ್ರಸಾರ, ವಾರುಣಿ ನಿಧಲ ಅದ್ವೈತ ಸಾರ. ಅದ್ವೈತ ಸಾರ ಅಂದ್ರೆ ಜೀವ ಬೇರೆ, ಅವಳಿರ್ತಕ್ಕಂಥ ಆತ್ಮ ಚೈತನ್ಯ ಬೇರೆ ಅನ್ನುವಂಥ ಭಾವ ಇಲ್ಲ. ಮತ್ತೆ ಇದು ಹೆಂಗರಿ ನಮಗ ಅನುಭವ ಬರೋದು, ಕಾಣಿಸೋದು, ಅರ್ಥಾತ್ ಏನು ಅಂದ್ರೆ ಇದು ಅನುಭವ ಬರುವಂತ ವಿಷಯ ಇದೆ ಅನ್ನೋದಕ್ಕನೆ ಮುಂದೊಂದು ಉದಾಹರಣೆ ಕಷಾಯ ಮುಂದೆ ಇಷ್ಟು ಓದಿ ಬಂದ ಅನ್ನುವಂಥದ್ದನ್ನ ಒಂದು ಉದಾಹರಣೆಯಿಂದ ಹೇಳಿದ್ರೆ ಏನು ಅಂದ್ರೆ, ಒಂದ್ಸಲ ಪಾಂಗಾರ್ಕರನ್ನು ಅಂದ್ರೆ ಬಹಳ ದೊಡ್ಡ ವಿದ್ವಾನ್ ಮನುಷ್ಯ, ಅವ್ರಿಗೆ ಪರಿಸರವನ್ನು ಹೇಳಿದ್ದಾರೆ ಏನು, ಅವ್ರಿಗೆ ಅಷ್ಟು ಕಂಠ ಪಾಠಗಳಿದ್ದು ಒಂದು ಶ್ಲೋಕ, ಸಾವಿರಾರು ಶ್ಲೋಕಗಳ ಕಂಠಸ್ಥಿತ್ತು. ಪ್ರವಚನ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದವರು ಪ್ರೊಫೆಸರ್ ಇದ್ರು. ಅವರ ಮುಂದೆ ಲೋಕಮಾನ್ ತಿಳ್ಕರಿ ಒಂದು ದಿವಸ ಬಂದ್ ಕಾಲದಲ್ಲಿ ಭೇಟಿ ಆದಾಗ ಅವ್ರು ಹೇಳಿದ್ರು, ಕಾಯಿ ಬಾಳ ಕಿತ್ತಿ ಥಕ್ಲಾಸ್ ಅಂತ, ಎಷ್ಟು ನೀನು ಹೈರಾಣ ಆಗಿಯಲ್ಪ ಅಂತ. ಅವಾಗ ಅವರು ನೀವು ಭಾಗ್ಯವಂತ ಇದ್ದೀರಿ ಅಂತ. ಅವಾಗ ಅವ್ರ ಕಣ್ಣ ನೀರು ಎಲ್ಲಿ ಭಾಗ್ಯವಂತಪ್ಪ, ನನಗೆ 24 ತಾಸು ನನ್ನ ಮಗ ಒಬ್ಬ ಏನಿದ್ದಾನಂದ್ರೆ ಮಂದ ಬುದ್ಧಿಯನ್ನು ಇದ್ದಾನೆ, ಮೆಂಟಲಿ ರಿಟೈರ್ಡ್ ಆಗಿದ್ದಾನೆ, ನನಗೆ ಅವನ ಕಡೆಗೆ ಯಾವಾಗ ಅವನ ಚಿಂತನೆ ಇರ್ತದೆ ಅಂತ ತಿಳ್ಕೊಂಡು ಹೇಳಿದ್ವಿ.
ಅರ್ಥಾತ್ ಆ ಪಾಂಗರಕರು ಮಹಾರಾಜನ ಭೇಟಿಯಾಗಿದ್ರು. ಮಹಾರಾಜನ ಭೇಟಿ ಆದಾಗ ಮಹಾರಾಜರು ಕೇಳಿದ್ರು, ನೀವು ದೇವರು ನೋಡಿರಿ ಅಂದ್ರಿ. ಮಹಾರಾಜರು ನಾನು ನೋಡಿನಿ ಅಂದ್ರೆ ನಮ್ಗೆ ತೋರಿಸ್ರಿ. ಅವಾಗ ಮಹಾರಾಜ ಹೇಳಿದ್ರು, ನಾಳೆ ನಾವು ಹೋಗಿ ತೋರಿಸ್ತಂತೇನು. ಮಹಾರಾಜ ಹೇಳಿದ್ರು ಏನು ಅಂದ್ರೆ, ಯಾವ ಕಣ್ಣಿನಿಂದ ಆ ದೇವರು ನೋಡ್ಬೇಕು ಆ ಕಣ್ಣಿವಲ್ಲ ಅಂತ. ಯಾವ ಕಣ್ಣಿನಿಂದ ನಮ್ಮ ದೇವರು ನೋಡ್ಲಿಕ್ಕೆ ಬರ್ತದನೋ ಇವು ಆ ಕಣ್ಣಲ್ಲ, ಅವಕ್ಕೆ ಬೇರೆ ಕಣ್ಣು ಬೇಕಾಗ್ತದೆ. ಮಹಾರಾಜ ಹೇಳಿದ್ರು, ಆ ಕಣ್ಣು, ಆ ಚಶ್ಮಾ ನಮ್ಮ ಕಡೆಗಿದೆ, ಅದನ್ನ ನೀವು ಚಶ್ಮಾ ತಗೊಂಡು ಆ ಚಶ್ಮಾ ಹಾಕೊಂಡ್ರೆ ನಿಮಗೆ ದೇವರು ಕಾಣಿಸ್ತಾನೆ ಅಂದ್ರೆ ನಮಗೆ ಆ ಚಶ್ಮಾ ಕೊಡ್ರಿ. ಅರ್ಥಾತ್ ಅದ್ರ ಅರ್ಥ ಏನು ಅಂದ್ರೆ ದಿವ್ಯ ದೃಷ್ಟಿ ಬೇಕು. ಅದೊಂದು ಭೂಮಿಕಾ ದೃಷ್ಟಿ ಅಂದ್ರೆ ಏನು ಅಂದ್ರೆ ಅದೊಂದು ಬುದ್ಧಿಯ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಭೂಮಿಕಾದಲ್ಲಿ ಬರುವ ಸಹಜವಾದ ಅನುಭವ ಅಂದ್ರೆ ಆತ್ಮಜ್ಞಾನ. ಈ ಸದ್ಯ ಇರೋ ನಮ್ಮ ಬುದ್ಧಿಯಿಂದ ನಾವು ಏನು ಬೇಕಾದಷ್ಟು ಪುಸ್ತಕ ಓದಿ, ಬೇಕಾದಷ್ಟು ಏನದ ವಿಚಾರ ಮಾಡಲಿ, ಈ ಬುದ್ಧಿಯ ಒಂದು ತರ್ಕ ವಿಚಾರ ಕಲ್ಪನೆ ಇವುಗಳಿಗೆ ನಿಲುಕದೆ ಇರ್ತಕ್ಕಂಥದ್ದು. ಅದಕ್ಕಾಗಿ ಏನ್ ಮಾಡ್ಬೇಕು, ಬುದ್ಧಿನ ನಿಧಾನವಾಗಿ ಮ್ಯಾಲ ಹೋಗ್ಬೇಕು. ಯಾವ ಕಡೆ ಒಯ್ಬೇಕು ಅಂದ್ರೆ ಶುದ್ಧ ಆಗೋದ್ರ ಕಡೆ ಒಯ್ಬೇಕು. ಬುದ್ಧಿ ಶುದ್ಧ ಆಗ್ಬೇಕು, ಚಿತ್ತ ಶುದ್ಧಿ ಆಗ್ಬೇಕು. ಅವಾಗ ನೀವು ಏನೇನೋ ಪ್ರಯತ್ನ ಮಾಡ್ಬೇಕಾಗಿ ಬರುವುದಿಲ್ಲ. ಬುದ್ಧಿ ಹಂಗಾಗಿ ಶುದ್ಧ ಆಗ್ತಾ ಹೋಗ್ತದನು, ನಿಷ್ಕಲ್ಮಶ ಆಗ್ತದನು, ನಿರ್ವಿಕಾರ ಆಗ್ತದನು. ಅರ್ಥಾತ್ ಏನು ಅಂತಂದ್ರೆ ನಿರ್ವಿಚಾರ ಆಗ್ತದನು. ಹಂಗ ಪರಮಾತ್ಮ ಸ್ವರೂಪ, ಆ ಬುದ್ಧಿ ಅನ್ನೋದು ಆ ಪರಮಾತ್ಮ ಸ್ವರೂಪ ಜೊತೆಗೆ ತಾದಾತ್ಮ್ಯ ಆಗಿರ್ತದೆ. ಅವಾಗ ಅದು ಅನುಭವ ಬರ್ತದೆ. ಅದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ದೃಷ್ಟಿ ಅಂತೆ. ಹಂಗೇನದಂದ್ರೆ ಅಂತ ಪರಮಾತ್ಮ ಸ್ವರೂಪವನ್ನು ನಾವು ತಿಳ್ಕೋಬೇಕು ಅಂದ್ರೆ ಶ್ರದ್ಧಾವ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ. ಮೊದಲೇದು ಶ್ರದ್ಧಾ ಬೇಕು, ಆಮೇಲೆ ಎರಡನೇದೇನು ಅಂದ್ರೆ ಇಂದ್ರಿಯ ನಿಗ್ರಹ ಬೇಕು. ಅರ್ಥಾತ್ ಏನು ಅಂದ್ರೆ ಮನಸ್ಸು ನಿಗ್ರಹ. ಅರ್ಥಾತ್ ಇದ್ರೊಳಗೂ ಸಂಖ್ಯೆ ಆ ಭಗವಂತನನ್ನು ಹೆಂಗೆ ಪಡ್ಕೊಳ್ಳಿಕ್ ಬರ್ತದೆ ಅಂತ ಮಹಾರಾಜನ ಕೇಳಿದ್ರು. ವೃತ್ತಿಗಳನ್ನ ನಿರೋಧ ಮಾಡಿನೇ ಭಗವಂತನ ಪಡ್ಕೊಳ್ಳಿಕ್ ಬರ್ತದೆ. ಅಂದ್ರೆ ಅರ್ಥ ಏನು ಅಂದ್ರೆ ಅಂತರ್ಮುಖ ಆಗೇನೆ ನಮ್ಗೆ ಭಗವಂತನ ದರ್ಶನ ಆಗುವುದೇ ಹೊರತು ನಾವು ಬಹಿರ್ಮುಖವಾಗಿ ಇದ್ಕೊಂಡು 24 ತಾಸು ಹೊರಗಿನ ಪ್ರಪಂಚದ ಒಂದು ಉಪದ್ವ್ಯಾಪಗಳನ್ನೇ ಮಾಡ್ಕೋತ ಇದ್ವಿ ಅಂದ್ರೆ ನಮಗೇನಾಗ್ಲಿಕ್ಕೆ ಶಕ್ತಿಲ್ಲ, ಅಂದ್ರೆ ಭಗವಂತನ ಅನುಭವ ಬರ್ಲಿಕ್ಕೆ ಶಕ್ತಿಲ್ಲ. ಅದಕ್ಕಾಗಿ ನಾವು ಏನ್ ಮಾಡಬೇಕು ಅನ್ನೋದನ್ನು ಸಹಿತ ಹೇಳಿದ್ರು. ನಮಗೆ ಚಿತ್ತ ಶುದ್ಧಿ ಆಗ್ಬೇಕು, ನಮ್ಮ ಮನಸ್ಸು ಏನಾಗ್ಬೇಕು ಅಂದ್ರೆ ಪವಿತ್ರ ಆಗ್ಬೇಕು, ಶುದ್ಧ ಆಗ್ಬೇಕು. ಆ ಶುದ್ಧವಾದ ಮನಸ್ಸಿಗೆ, ಪವಿತ್ರವಾಗಿರೋ ಮನಸ್ಸಿಗೆನೆ ಭಗವಂತನ ದರ್ಶನ ಆಗ್ತದನೆ ಹೊರತು ಆ ಉದ್ದೇಶ, ಕಲ್ಪನಾ, ಭಾವನೆ ಬಿಟ್ಕೊಟ್ಟು ನಾವು ಸುಮ್ಮನೆ ಮತ್ತೇನಾದ್ರೂ ಏನ್ ಮಾಡ್ಕೊತ ಕೂತೀವೋ ಇದೆಲ್ಲ ತಾಲೀಮು ಅಂತ ಹೇಳಿದ. ಅರ್ಥಾತ್ ಏನು ಅಂದ್ರೆ ಕಾಗಳಾರತಿ ಅದು ಇದು ಇತ್ಯಾದಿ ಇವೆಲ್ಲ ಏನಾಗ್ತಾವ ಅಂದ್ರೆ ಅದರೊಳಗೆ ಭಕ್ತಿ ಭಾವ ಇಲ್ಲದೆ ಇದ್ರೆ, ಅದರೊಳಗೆ ಏನಪ್ಪಾ ಅಂದ್ರೆ ಭಗವಂತನ ಬಗ್ಗೆ ಪ್ರೇಮ ಇಲ್ಲದೆ ಇದ್ರೆ, ಅದರೊಳಗೆ ಭಗವಂತನ ಬಗ್ಗೆ ಏನು ಅಂದ್ರೆ ಕಳಕಳಿ ಇಲ್ಲದೆ ಇದ್ರೆ ಇವೆಲ್ಲ ತಾಲೀಮ್ ಆಗ್ತಾವೆ ಅಂತ ಹೇಳಿದ್ರು. ಅದ್ರ ಮುಂಚೆ ತಾಲೀಮಲ್ಲಿ ಯಾಕಾಗೋತಕ್ಕ ಶುರು ಮಾಡ್ಬೇಕು. ತಾಲೀಮ್ ಮಾಡ್ಕೋತ ನಿಧಾನವಾಗಿ ಮನಸ್ಸು ಅವ್ರು ತೊಡಲಿಕ್ಕೆ ಶುರುವಾಗ್ತದೆ. ಆದ್ರಿಂದ ನಾವು ಭಗವಂತ ಏನಂತ ಅಂದ್ರೆ ಅನನ್ಯಾಶ್ಚಿಂತೆಯಂತೋ ಮಾಂ, ಅನನ್ಯವಾಗಿ ನನ್ನನ್ನು ಚಿಂತನೆ ಮಾಡ್ತಾನೆ. ಅನ್ಯ ಚಿಂತನೆ ಇಲ್ಲೇ ಇಲ್ಲ. ಅರ್ಥಾತ್ ಬ್ಯಾರೆ ವಿಷಯನೇ ಇಲ್ಲ ಅವನಿಗೆ. ಆತ್ಮಸಹಿತ ನಾಡಿನ ಪ್ರವಚನದಲ್ಲಿ ನಾನು ತೋರಿಸ್ತೇನೆ. ಎಷ್ಟರೇ ಅವನೇನು ಕೂತರು ಅದರ ವಿಷಯ, ನಿಂತರು ಅದರ ವಿಷಯ, ಮಾತಾಡಿದ್ರು ಅದರ ವಿಷಯ, ಮಲ್ಕೊಂಡ್ರು ಅದರ ವಿಷಯ. ನಮ್ಮೂರಾಗ ಪತ್ತಾಳ ಶಂಕರಪ್ಪ ಅಂತಿದ್ದ. ನಾವು ತ್ರಿಸರ್ ಉಜ್ಜಯಿನಿಂದ ಬಂದ ಅವ ಬರ್ತಿದ್ದಿನ ನಮ್ಮ ಮನೆ ಮುಂದೆ ಅವನ ಮನೆ ಇತ್ತು. ಅವಾಗ ವ್ಯಾಪಾರದಾಗ ನಮ್ಮ ಮನೆ ಎಲ್ಲಾ ಓಣ್ಯಾಗೂ ಇತ್ತು. ಉಳ್ತುಂಬ ಮನೆ ನಮ್ಮ ತಂದೆಯವರು ಅಲ್ಲಿ 30 ವರ್ಷ ನೌಕರಿ ಮಾಡೋದಾಗ 35 ಮನೆಯಾಗಿತ್ತು. ಈ ಮನೆಯೊಳಗೆ 1 ವರ್ಷ ಒಪ್ಪತ್ತಿರುವುದು. ಆಮೇಲೆ ಮತ್ತೊಂದು ಬಾಡಿಗೆ ಮನೆ. ಅವ್ರಿಗೆ ಏನು ಬಾಡಿಗೆ ಇಲ್ಲ, ಅವ್ರಿಗೆ ಸ್ವಂತ ಮನೆ ಇದ್ರೆ ಆಯುಷ್ಯ ತುಂಬಾ ಬಿಡ್ಲಿಕ್ಕೆ ಆಗಂಗಿಲ್ಲ. ಬಾಡಿಗೆ ಮನೆ ಅಂತ ಕೂಡಲೇ ಇದು ಬ್ಯಾಡ ಅನ್ನಿಸ್ತು, ಇನ್ನೊಂದು ಯಾವ್ದು ಚಲೋ ಮನೆ ಅಲ್ಲ ಅಂತ ಹೇಳಿದ್ರು. ಅಲ್ಲಿ ಅವರು ಮನಿ ವರ್ಷ ಒಪ್ಪತ್ನಾಗನ ವರ್ಷ 2 ವರ್ಷದೊಳಗೆ ಮತ್ತೊಂದು ಮನೆ ಬದಲಾಗುವುದು. ಚಿಪ್ಪಲಕಟ್ಟೆ ಆ ಮನೆಯಾಗಿದ್ವಿ. ಸಂಜೀವನ ಅವ್ರ ಮನೆ ಮಕ್ಕಳಿಗೆ, ಸಂಜೀವ ಅನಂತಾಚಾರ್ಯ ಮನೆ ಮಕ್ಕಳಿಗೆ ಇದ್ದಾಗ ಅದು 26 ಶಂಕರಪ್ಪ ಅಂತಿದ್ದ. ನಮ್ಮ ತಾತೆ ಏನ್ ಮಾಡ್ತಿದ್ರು ಅಂದ್ರ
ಇವನ್ ಮತ್ತೊಂದು ಮನೆ ಹಿಡಿದ್ರು, ಈ ಮನೆ ಬಿಡ್ಬೇಕಾಗಿ ಬಂತು, ಬಿಟ್ರು. ಮತ್ತೊಂದು ಮನೆ ಹಿಡಿದು ಕೂಡಲೇ ತಮ್ಮ ಕ್ಲಾಸಿನ ಹುಡುಗರನ್ನೆಲ್ಲ ಕಳಿಸ್ತಿದ್ರಿ, ಸಾಮಾನು ಇಲ್ಲ ಮನೆಯಾಗ ಹಿಡಿದ್ರು. ಓಣಿ ಒಳಗ ಹುಡುಗರು ಸಾಮಾನು ತಗೊಂಡು ಹೊಂಟು ಅಂದ್ರೆ ಇನ್ನೊಂದು ಮಾಸ್ತರ್ ಮನೆ ಬಾಜು ಮಾಡ್ಯಾರ ಅಂತ ಗೊತ್ತಾಗ್ತದೆ. ಹುಡುಗರೆಲ್ಲ ಡಬ್ಬಿ ಅದು ಇದು ಹುಟ್ಟಿ ಸಾಲಕೊಂಡು 40 ಹುಡುಗರು ಸಾಮಾನು ತಗೊಂಡು ಅಲ್ಲಿದ್ದಾಗ ಮುಕ್ತಾರ ಶಂಕರಪ್ಪ ಹಿಂಚಗೇರಿ ಸಂಪ್ರದಾಯದಲ್ಲಿ ಹೋಗಿ ದೀಕ್ಷಾ ತಗೊಂಡು ಬಂದ. ಚುಡೇನು ಹಂಗ ಅಂತ ಹಿಂಗ ಓದ್ತಿದ್ದ, ಒಂದು ದಿನ ಕೂಡ್ತಿದ್ದ. ಬರೇ 24 ತಾಸು ಅವ್ ಏನಪ್ಪ ಅಂದ್ರೆ ಬ್ರಹ್ಮಜ್ಞಾನ ಹೇಳ್ತಿದ್ದ. ಜನರಿಗೆ ಏನು ಅಂದ್ರೆ ಯಾರೇ ಅರ್ಥಾತ್ ಏನು ಅಂದ್ರೆ ಊರಾಗಂತೂ ಅವ್ನು ನೋಡಿ ಓಡಿ ಹೋಗ್ತಿದ್ದ ಮಂದಿ. ಯಾರು ಬೆಟ್ಟವ್ರಿ ಬಾಯಿ ಏನು ಮುಂಜಾನೆ ಸಂತಂಕ ಮಾಡ್ಕೋದು, ಏನ್ ಪ್ರಪಂಚ ಮುಗಿಯ ವಿಷಯ ಇಲ್ಲ. ಬಾಯಿ ಬ್ರಹ್ಮಜ್ಞಾನ ಹೇಳ್ತೀನಿ, ಬಾಯಿ ಬ್ರಹ್ಮಂದ್ರ ಹಿಂಗತಿ, ಬ್ರಹ್ಮಂದ್ರ ಹಂಗತಿ, ಮಾಯಾ ಅಂದ್ರೆ ಹಿಂಗಾಗತಿ, ಮಾಯಾ ಅಂದ್ರೆ ಹಂಗಾಗತಿ ಅನ್ಕೋದ್ರು ಕೂಡ ಮಂದಿ ಅವ್ನು ನೋಡಿದ ಕೂಡ ಓಡಿ ಹೋಗ್ತಿದ್ರು. ಅರ್ಥಾತ್ ಏನು ಅಂದ್ರೆ ಆ ಹಿಂದು ಊರಿಗೆ ಎಲ್ಲರೂ ಊರಿಗೆ ಹೊಂಟಿದ್ದಾರೆ, ಊರ ಹೊರಗೆ ಅಡ್ಡಾಡಿಕೊಂಡಿದ್ದಾರೆ, ಎಲ್ಲರೂ ಹೊರದಾಗ ಯಾರು ಹರಗಿ ಕತ್ತಿದ್ರು, ಬಿಚ್ಚಿ ಕತ್ತಿದ್ರು ಅಂತ ಹೋಗಿ ರಟ್ಟಿ ಹಿಡ್ಕೊಂಡ್ಬಂದು ಎಳ್ಕೊಂಡ್ಬಂದು ಗಿಡದ ಕೆಳಗೆ ಕೂಡಿಸಿ ಕುಂಡ್ರೆ ಬ್ರಹ್ಮ ಅಂದ್ರೆ ಹಿಂಗ ಆ ಬ್ರಹ್ಮಜ್ಞಾನ ಮಾಡ್ಕೋಬೇಕು. ಹರಗುದು ಬಿತ್ತದು ಅಡ್ಡಾಡಿ ಆಯುಷ್ಯ ತುಂಬ ಇವಳೆ ಬಂದಪ್ಪ ನಮಗೆಲ್ಲ ಮಂದಿ ಓಡುದು. ಹಂಗ ನಮ್ಮನ್ನು ನೋಡಿದ್ರೆ ಮಂದಿ ಓಡಿ ಹೋಗ್ಬೇಕು. ಏನು ಕೂತರು ಅದ ವಿಷಯ, ನಿಂತರು ಅದ ವಿಷಯ, ಮರ್ಕೊಂಡ್ರು ಅದ ವಿಷಯ, ತಿನ್ನುವಾಗೂ ಅದ ವಿಷಯ, ಕುಡಿಯುವಾಗೂ ಅದ ವಿಷಯ. ಹಂಗನೇ ಒಂದ್ಸಲ ಆಗ್ಬೇಕದೆ. ಏನ್ಲಿ ಕೂತರು ಮಹಾರಾಜರು, ನಿಂತರು ಮಹಾರಾಜರು, ಮರ್ಕೊಂಡ್ರು ತಿನ್ನುವಾಗೂ ಮಹಾರಾಜರು, ಕುಡಿಯುವಾಗೂ ಮಹಾರಾಜರು. ಅರ್ಥಾತ್ ಏನು ಅಂದ್ರೆ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ. ಆಮೇಲೆ ಎರಡನೇದೇನು ಅಂದ್ರೆ ಉಪಾಸತೆ. ಯಾವಾಗ ನೋಡಿದ್ರು ಅವ್ರ ಸೇವೆ ಒಳಗಿರುವುದು, ಅವ್ರ ಕಾರ್ಯದಲ್ಲಿರೋದು, ಅವ್ರ ಸಲುವಾಗಿ ಏನಾದ್ರು ಸರಿಪಡಿಸೋದು, ಏನಾದ್ರು ಮಾಡೋದು. ಮಹಾರಾಜರಿಗೆ ಅದನ್ನ ಮಾಡ್ಬೇಕಾಯ್ತ, ಮಹಾರಾಜರಿಗೆ ಇದನ್ನ ಮಾಡ್ಬೇಕಾಯ್ತ, ಮಹಾರಾಜನ ಸಲುವಾಗಿ ನಾನು ಅದನ್ನ ಮಾಡ್ತೀನಿ, ಮಹಾರಾಜ ಸಲುವಾಗಿ ನಾವು ಉದಿನ ಕಟ್ಟಿ ಚುಚ್ಚೂರು ಮಾಡ್ತೀನಿ, ನಾನು ಅದನ್ನ ಮಾಡ್ತೀನಿ. ಏನಾದ್ರೂ ಒಂದು ಸೇವಾ ಮಾಡ್ಕೋತ ಇರುವಂತ ಪ್ರವೃತ್ತಿ ಬೆಳೆಸ್ಕೋಬೇಕು. ಅರ್ಥಾತ್ ಇಲ್ಲೇ ಇದ್ರೆ ಏನಾಗ್ತದೆ ಅಂದ್ರೆ ಮಹಾರಾಜ ಗುಡಿಯಾಗ ನಾವು ಗುಂಡಾರದಾಗ, ಅರ್ಥಾತ್ ನಮ್ ಮುಂದೇನು ಗುಂಡಾರ ಇರ್ತದನ್ನು ಕೋಲಿ ಮಹಾರಾಜ ಗುಡಿಯಾಗ ನಾವು ಗುಂಡಾರದಾಗ ಹಿಂಗಾಕೊಂಡು ಕೂಡ್ತದೆ. ಮಹಾರಾಜ ಸಲುವಾಗಿ ನಾನು ಅದನ್ನ ಮಾಡ್ತೀನಿ, ಮಹಾರಾಜ ಸಲುವಾಗಿ ನಾನು ಕಸ ಹುಡುಕ್ತೀನಿ, ಮಹಾರಾಜ ಸಲುವಾಗಿ ನಾನು ಅರ್ಥಾತ್ ಬಡಿಸ್ತೀನಿ, ಮಹಾರಾಜ ಸಲುವಾಗಿ ನಾನು ಈ ಕೆಲಸ ಮಾಡ್ತೀನಿ, ಆ ಕೆಲಸ ಮಾಡ್ತೀನಿ. ಅದನ್ನು ಹೊರತು ಬ್ಯಾರೆ ನಮ್ಗೆ ಅಸ್ತಿತ್ವನೇ ಇಲ್ಲ ಅಂತ ಆಗುವುದಕ್ಕೆ ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ. ಅಖಂಡವಾಗಿ ಅವರೊಳಗೆ ತೊಡಗಿರತಕ್ಕಂಥವ್ರು ನಿತ್ಯ ಅಭಿಯುಕ್ತಾನ. ಯುಕ್ತ ಅಂದ್ರೆ ತೊಡಗು. ಹೆಂಗೆ ತೊಡಕೊಂಡು ತೊಡಗಿದಾದ್ರೆ ಎಲ್ಲಾ ಭಾಗದಿಂದಲೂ ಅದೇ ವಿಚಾರ, ಅದೇ ಚಿಂತನೆ ನಿನ್ನ ತಲೆಯಾಗ ಬಂತು. ಅರ್ಥಾತ್ ಏನು ಅಂದ್ರೆ ನಮ್ಮ ಕುಂಭಾರಿ ಅವ್ರ ಮಗಳು ಹರ್ಷದಾಗ ಒಂದ್ ಜೋಡ್ ಪಾದಕ ಆಕೆ ನಮ್ಮ ಚಪ್ಪಲ್ ಇಟ್ಕೊಂಡು ಪೂಜೆ ಮಾಡ್ತಿದ್ಲು, ಅವೆಲ್ಲ ಹರಿದುವುದು. ಹಂಗೆ ನನ್ನ ಪಾದಕ ಕೊಡ್ರಿ ಅಂದ್ರು. ನಾ ಇನ್ನು ಆ ಚಪ್ಪಲ್ ಕೊಡುದಿಲ್ಲ, ನನ್ನ ಕಡೆಗೆ ಪಾದಕ ಮಾಡಿಸ್ಕೊಡ್ತೀನಿ ಅಂತ ತಿಳ್ಕೊಂಡು ಹಂಗ ನಮ್ಮ ಕಡೆ ಇರ್ಬೋದು ಅಂತ ಫೋನ್ ಮಾಡಿದೆ. ಇದ್ದಿದ್ದಿಲ್ಲ. ರಾಜು ಫೋನ್ ಮಾಡಿದೆ, ರಾಜು ಪಾದಕ ಇಲ್ಲ ಅಂದ. ರಮೇಶಿಗೆ ಫೋನ್ ಮಾಡಿದೆ, ಇಲ್ಲ ಅಂದ. ಕೊನೆಗೆ ಅವತ್ತು ದಿವಸ ಹೋಯ್ತು, ಮರುದಿವಸ ಹೋಯ್ತು. ನಿನ್ನೆ ಮುಂಜಾನೆ ರಾಜು ಅಂದೆ, ರಾಜು ಒಂದು ಜೋಡ್ ಪಾದಕ ಏನೆಲ್ಲ ಮಾಡಿಸ್ಬೇಕಾಗಿತ್ತು ಅಂದ. ಕೂಡ ಆಯ್ತು ಅಂತಂದ್ರೆ ಆವಾಗ ನಾನು ಹೇಳಿದೆ, ನನ್ನ ತಲೆಯಾಗ ಬಂದದಪ್ಪ ಒಂದು ವಿಷಯ, ಒಂದು ವಿಚಾರ ಬಂದದ್ದು. ಏನು 1300 ಜೋಡು ಪಾದಕ ಏನದನ್ನು ಭಕ್ತರ ಮನೆ ಒಳಗೆ ನಾ ಕೊಡ್ಬೇಕಂತ ಮಾಡಿದ್ದೀನಿ ಅಂತ ಹೇಳಿ. 1300 ಇದಕ್ಕೆ ಏನು ಅಂದ್ರೆ ಅಲ್ಲಿ ಮಿನಿಮಮ್ ಇದು ಆಕಡ ಇದೆ ಸಂಖ್ಯಾ. ಕನಿಷ್ಠ ಏನು ಅಂದ್ರೆ 1300 ಜೋಡು ಪಾದಕ ಮಾಡಿಸಿ ನಾನು ಅವ್ರ ಮನೆಯೊಳಗೆ ಪೂಜೆ ಮಾಡ್ಲಿಕ್ಕೆ ಅದ್ರದ್ದೇನು ಅಪೇಕ್ಷೆ ಮಾಡೋದಂದ್ರೆ ನಾ ಕೊಡ್ಬೇಕಂತ ನನ್ನ ತಲೆಯಾಗ ಬಂದದಪ್ಪ ಅಂತಂದೆ. ಬಹಳ ಚಲೋ ಆಗ್ರಿ ಅಂತಂದ. ಆಯ್ತು ಅಂತ ತಿಳ್ಕೊಂಡು 3 ಜೋಡು ಪಾದಕ ಮಾಡಿಸಿ ತರಿಸಿದ್ವಿ, ಅವ್ರಿಗೊಂದು ಜೋಡು ಕೊಟ್ಟಿವಿ. ಅರ್ಥಾತ್ ಏನು ಅಂದ್ರೆ ಇದೇ ರೀತಿಯಾಗಿ ನಾವು 24 ತಾಸು ಏನ್ ವಿಚಾರ ಮಾಡಿದ್ರು ಮಹಾರಾಜರದು, ಏನ್ ವಿಚಾರದಿಂದ ಅರ್ಥಾತ್ ಮಾತಾಡಿದ್ರು ಮಹಾರಾಜರದು. ಎಲ್ಲಾದ್ರೂ ಅರ್ಥ ಹೋದ್ರು ಎದಕ್ ಹೊಂಟಿವಿ, ಇಲ್ಲೇ ಸ್ವಲ್ಪ ಮಹಾರಾಜನ ಕೆಲಸದ ಹೊಂಟಿವಿ. ಅರ್ಥಾತ್ ಏನು ಮಹಾರಾಜ ಮಯ ಆಗಿರ್ಬೇಕು ನಮ್ಮ ಜೀವನ. ಒಳಗಿನಿಂದ ಹೊರಗಿನಿಂದ ತ್ರಿಕರಣ ಪೂರ್ವಕವಾಗಿ ಕಾಯ ವಾಚ ಮನಸ ಮಹಾರಾಜನ ಬಿಟ್ಟು ಅವ್ರಿಗೆ ಅಸ್ತಿತ್ವನೇ ಇಲ್ಲ. ಆದ್ರಿಂದ ತೇಷಾಂ ನಿತ್ಯಾಭಿಯುಕ್ತಾನ
ಹಿಂಗ್ಯಾರು ನಿತ್ಯ ಪರಮಾತ್ಮ ಸ್ವರೂಪದಲ್ಲೇನೆ ತೊಡಗಿದಾರು ಯೋಗಕ್ಷೇಮ ಮಹಾಮ್ಯಹಂ. ಅವ್ರಿಗೆ ಏನ್ ಬೇಕು ಅದನ್ನೆಲ್ಲ ನಾನು ಮಾಡ್ಕೊಡ್ತೀನಿ, ಮತ್ತೆ ಅವ್ರನ್ನೆಲ್ಲ ಒದಗಿಸ್ತೀನಿ. ಅವ್ರಿಗೆ ಏನ್ ಬೇಕು ಅದನ್ನ ಬೇಕು ಅನಿಸ್ತದನು. ಅರ್ಥಾತ್ ಭಗವಂತ ಸಣ್ಣ ಮಕ್ಕಳಿಗೆ ಸಣ್ಣ ತಂದೆ ತಾಯಿ ಹಂಗ ಅತ್ಯಂತ ಪ್ರೀತಿ ಮಾಡ್ತಕ್ಕಂಥ ಸಣ್ಣ ಮಗುವಿಗೆ ಹೆಂಗ ತಂದೆ ತಾಯಿ ನಾವು ಏನ್ ಬೇಕಂತ ಹೆಂಗ್ ಕೊಡಿಸ್ತಿರ್ತಾರೋ ಹಂಗೇನಂದ್ರ ಇವ್ರಿಗೆ ಅವ್ರಿಗೆ ಏನ್ ಬೇಕು ಅದನ್ನು ಭಗವಂತ ಮಾಡ್ತಾನೆ. ಅವ್ರಿಗೆ ಬಾಕಿ ಏನ್ ಬೇಕಾಗಿದೆ ಅರ್ಥಾತ್ ಏನು ಅಂದ್ರೆ ಅವ್ರಿಗೆ ಬಾಕಿ ಏನೇನೂ ಬೇಕಾಗಿಲ್ಲ. ಜಗತ್ತಿನ ವಸ್ತು ಅವ್ರ ಅಪೇಕ್ಷೆ ಮಾಡೋದೇ ಇಲ್ಲ. ಮತ್ತು ಏನಂದ್ರೆ ಯಾವಾಗಲೂ ನಾಮಸ್ಮರಣೆ ಮಾಡಬೇಕು, ಭಕ್ತಿ ಮಾಡಬೇಕು, ಪೂಜಾ ಪಾಠ ಪಾರಾಯಣಗಳನ್ನು ಮಾಡಬೇಕು, ಯಾತ್ರೆ ತೀರ್ಥಗಳನ್ನು ಮಾಡಬೇಕು, ದಾನ ಧರ್ಮಗಳನ್ನು ಮಾಡಬೇಕು ಅಂತ ಅನಿಸ್ತಾ ಇರೋದರಿಂದ ಯೋಗಕ್ಷೇಮ ಮಹಾಮ್ಯಹಂ ಅಂತ ಒಂದು ಹೇಳಿ ಇವತ್ತೇನು ಹೇಳಿದ್ದಾರೆ ಅಂತಂದ್ರೆ ಏಪ್ಯಂಜ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತಾ ದೇವಿ ಮಾಮೇವ ಕುಂತೆಯ ಯಜಂತಿ ಅವಿಧಿ ಪೂರ್ವಕಂ. ಹೇ ಅರ್ಜುನ, ಯಾರು ನನ್ನನ್ನು ಬಿಟ್ಟು ಅನ್ಯ ದೇವತೆಗಳನ್ನ ನಾವು ನೋಡ್ತೀವಿ. ಎಂಥಂಥ ಹೆಸರು ದೇವತೆಗಳಿರ್ತಾರೆ ಅಂದ್ರೆ ಕಲ್ಲಪ್ಪ, ಮಣ್ಣಪ್ಪ, ಕಲ್ಲವ್ವ, ಮಣ್ಣವ್ವ, ನಮ್ಮ ಗುಂಡೆವ್ವ, ಗಂಡವ್ವ, ಏನೇನೋ ಹೆಸರು ಇರ್ತಾವ, ಬಂಡೆವ್ವ, ಇಂಥ 108 ಹೆಸರುಗಳು. ಯಾವ ಹೆಸರಿನಿಂದ ಯಾವ ಆಕಾರವಾಗಿ ನನ್ನನ್ನು ಬೆಳೆಸಿದ್ರು ನೀವು ಏನಪ್ಪಾ ಅಂದ್ರೆ ಪರೋಕ್ಷವಾಗಿ ನನ್ನನ್ನೇ ಬೆಳೆಸಿದಂಗಾಗ್ತದೆ. ಆದ್ರೆ ಏನಾಗ್ತದೆ ಅಂದ್ರ ಯಜಂತಿ ಅವಿಧಿ ಪೂರ್ವಕಂ. ಅವ್ರು ಸರಿಯಾದ ದಾರಿಯಲ್ಲಿ ಹೊಂಟಿಲ್ಲ. ಸುಮ್ಮನೆ ಏನು ಅಂದ್ರೆ ಕಲ್ಲು ಮಣ್ಣಿನ ದಾರಿಯಾಗ ಹೋಗ್ತಾರೆ, ಗುಡ್ಡದ ದಾರಿ ಹಿಡಿದು ಹೋಗ್ತಾರೆ. ಹೈವೇ ಅದ, ಅದನ್ನ ಬಿಟ್ಬಿಟ್ಟು ಯಾವ ದಾರಿ ಹೋಗ್ಬೇಕು, ಈ ಶಾರ್ಟ್ ಕಟ್ ಆಗ್ತಾ ಇದು ಏನಿಲ್ಲ, ನೀವಂದ್ರೆ ಇದೊಂದು 6 ತಿಂಗಳು ಈ ರೀತಿ ಒಂದು ಸಾಧನೆ ಮಾಡಿ ಅಂದ್ರೆ ನಿಮ್ದು ಎಲ್ಲಾ ವಿಷಯಗಳು ಪೂರ್ಣ ಆಗ್ತಾವೆ ಅಂತ ಕೂಡಲೇ ನಾವು ಮುಖ್ಯ ಭಗವಂತನ ಬಿಟ್ಟು ಆದ್ರೂ ಬೆನ್ನು ಹತ್ತಿ ಬಿಡ್ತೀವಿ. ಹಿಂಗೇನದಂದ್ರೆ ಇದೊಂದೇನದಂದ್ರೆ ಅಸಡ್ಡಾಗಿ ಏನಾದ್ರೂ ಒಂದು ಹೇಳ್ತಿರ್ತಾರೆ, ಅದನ್ನ ಮಾಡ್ರಿ ಅಂತಾರೆ, ಇದನ್ನ ಮಾಡ್ರಿ ಅಂತಾರೆ, 108 ವಿಧಿವಿಧಾನಗಳನ್ನು ಹೇಳ್ತಾರೆ. ಸುಸೂತ್ರ ಮಹಾರಾಜ ಹೇಳಿದ್ರು, ಕಾಗೀಚನ ಕರುಣಿ ಪ್ರಾಣಿ ಅಂತ ಹೇಳಿದ್ರು. ರಾಮ ನಾಮ ಜಪೆ ವಾಣಿ ತೇಡೆ ಸಂತುಷ್ಟ ಚಕ್ರಪಾಣಿ ಭಕ್ತಾರಾಗಿ ಸಂಭಾಳಿ. ಸ್ವಸ್ಥ ಭಗವಂತನ ನಾಮಸ್ಮರಣೆ ಮಾಡಬೇಕು, ಭಗವಂತನ ಭಕ್ತಿ ಮಾಡಬೇಕು ಅನ್ನುವಂಥದ್ದು ಅವರಿಗೆ ತಿಳಿವಾಗಬೇಕು ಅಂತ ತಿಳ್ಕೊಂಡು ಭಗವಂತ ಹೇಳೋದನ್ನು ಕುರಿತು ಜ್ಞಾನೇಶ್ವರ ಮಹಾರಾಜರು ಬಹಳ ಸ್ವಲ್ಪ ಅರ್ಥಾತ್ ಏನು ಅಂದ್ರೆ ಒಂದು 5-6 ಓವಿ ಬರ್ದಿದ್ದಾರೆ. 7 ಓವಿ ಬರ್ದಾರ. ಆದ್ರೆ ಪ್ರತಿಯೊಂದು ಓವಿ ಪ್ರತಿಯೊಂದು ಶಬ್ದದಲ್ಲಿ ಎಂಥ ಮರ್ಮದ ಅನ್ನೋದನ್ನ ನಾವು ಅರ್ಥಾತ್ ಏನು ಚಿಂತನೆ ಮಾಡಬೇಕು. ಆದ್ರಿಂದ ಅದು ಪೂರ್ವದಲ್ಲಿ ಆ ಮಹಾತ್ಮನ ಅಂತಃಕರಣ ಪೂರ್ವಕವಾಗಿ ನಾವು ಈ ಪ್ರಾರ್ಥನೆ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಅರ್ಥಾತ್ ಏನು ಅಂದ್ರೆ ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನ ರಾಜ ಸುಪಾತ್ರ ತಯಾ ಠಪೀತಾ ಮಹಾಪುಣ್ಯ ರಾಶಿ. ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ सद्गुरुनाथ महाराज की जय. जय जय रघुवीर. येप्यन्य देवता भक्ता यजन्ते ಶ್ರದ್ಧಯಾನ್ವಿತಾ. ಶ್ರದ್ಧಾಯುಕ್ತರಾದ ಭಕ್ತರು ಬೇರೆ ದೇವತೆಗಳನ್ನು ನನಗಿಂತ ಬೇರೆಯನ್ನು ತಿಳಿದು ಪೂಜೆ ಮಾಡುತ್ತಾರೆ, ಇಲ್ಲೇ ತಪ್ತಾರೆ ಅಂತ. ಅರ್ಥಾತ್ ಏನು ಅಂದ್ರೆ ಯಥಾ ನದೀನಾಂ ಬಹೂವೇಗಾಃ ಸಮುದ್ರಮೇವಾಭಿಗಚ್ಚಂತಿ. ಅರ್ಥಾತ್ ಎಲ್ಲಾ ನದಿಗಳು ಕೊನೆಗೆ ಸಮುದ್ರಕ್ಕೆ ಹೋಗಿ ಕೂಡ್ತಕ್ಕಂಥವ್ರು. ಆಕಾಶ ಪರಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಯಾವ ದೇವರಿಗೆ ನಮಸ್ಕಾರ ಮಾಡಿದ್ರು ಅದು ಪರಮಾತ್ಮನಿಗೆ ಮುಗಿಸದನ್ನುವಂಥ ಭಾವನೆಯಿಂದ ಮಾಡಿದ್ರು ಅಡ್ಡಿ ಚಲೋ. ಅದೆಲ್ಲ ಬಿಟ್ಟುಕೊಟ್ಟು ಏನು ಅಂತ ನಾವು ನಮ್ಮ ದೇವರ ಶ್ರೇಷ್ಠದ, ನಮ್ಮ ದೇವರ ಮುಖ್ಯವಾಗಿರ್ತಕ್ಕಂಥದ್ದು ಅರ್ಥಾತ್ ಏನು ಅಂದ್ರೆ ಆ ರಾಮನ ಉಪಾಸನೆ ಏನ್ ಮಾಡುದು, ಕೃಷ್ಣನ ಉಪಾಸನೆ ಏನ್ ಮಾಡುದು. ಅರ್ಥಾತ್ ಏನು ಅಂದ್ರೆ ಯಾವ್ಯಾವ್ದು ದೇವತೆಗಳ ಉಪಾಸನೆ ಮಾಡ್ತೀವಿ ಅನ್ನುವಂಥ ಭಾವ ಹೊಂದಿರ್ತಾರೆ. ಅರ್ಥಾತ್ ಹೆಂಗಿರ್ಬೇಕು ಅಂದ್ರೆ ಯಾವುದೋ ದೇವರು ಅಲ್ಲ ಅಂತೇನಲ್ಲ, ಆದ್ರೆ ದೇವರ ಮೂಲಕವಾಗಿ ನಾವು ಪರಮಾತ್ಮನನ್ನ ಆರಾಧಿಸ್ತಾ ಇದ್ದೀವಿ ಅನ್ನುವಂಥ ಭಾವ ಬೇಕು. ಬಹುಶಃ ಯಾವ ದೇವರಿಗೆ ನಮಸ್ಕಾರ ಮಾಡಿದ್ರು ಮಹಾರಾಜ್ ಅಂತ ನಮಸ್ಕಾರ,
ಅರ್ಥಾತ್ ಏನು ಅಂದ್ರೆ ಆ ದೇವತೆಗಳ ಸ್ವರೂಪದಲ್ಲಿ ಮಹಾರಾಜನ್ನೇ ಅವ್ರು ನೋಡ್ತಾ ಇದ್ರು. ಹೆಂಗು ಹಂಗೇನಂದ್ರೆ ಮತ್ತು ಅತ್ಯಂತ ಶ್ರದ್ಧೆಯಿಂದ ಎಷ್ಟೊಂದು ವಿಧಿವಿಧಾನ ಅನ್ಕೊಂಡು ಎಷ್ಟೊಂದು ಖರ್ಚು ಮಾಡ್ತಾರೆ, ಎಂತೆಂಥ ಯಜ್ಞಾಗಾದಿಗಳನ್ನು ಮಾಡ್ತೀವಿ ಅಂತಾರೆ, ಹೋಮ ಹವನಗಳನ್ನು ಮಾಡ್ತೀವಿ ಅಂತಾರೆ, ಅಂಥ ಪೂಜೆ ಮಾಡ್ತಾರೆ, ಇಂಥ ಪೂಜೆ ಮಾಡ್ತಾರೆ, ಎಂತೆಂಥವು ಮಾಡ್ತಾರೆ. ಅವರೆಲ್ಲ ಏನನ್ನು ಹೇಳ್ಕೊತ ಕೂಡುವುದು ಅರ್ಥಾತ್ ಅಪ್ರಯುಕ್ತವಾಗಿ ಅರ್ಥಾತ್ ಏನು ಅಂದ್ರೆ ಅಪ್ರಸಕ್ತವಾಗಿರ್ತಕ್ಕಂಥವುಗಳಾದ್ದರಿಂದ ಅಪ್ರಸ್ತುತವಾಗಿರ್ತಕ್ಕಂಥವುಗಳಾದ್ದರಿಂದ ಅವನ್ನೆಲ್ಲ ಹೇಳೋದು ಅರ್ಥಾತ್ ಏನು ಹೇಳ್ಬೇಕಾದಿಲ್ಲ. ಅದು ಮುಖ್ಯವಾಗಿ ಏನು ಅಂದ್ರೆ ಅವರು ಅಷ್ಟ ಶ್ರದ್ಧೆಯಿಂದ ಮಾಡ್ತಾರೆ, ಅಷ್ಟಾದ್ರು ತೊಡಗಿರ್ತಾರೆ, ಹೆಂಗವರು ತತ್ಪರಾಗಿರ್ತಾರೆ ಅಂದ್ರೆ ಅವರು ಅದನ್ನು ಅದೇನದ ನಮ್ಮನ್ನು ಉದ್ಧಾರ ಮೋಕ್ಷಣ ಪಡ್ಬಿಡ್ತದೇನೋ ಅಂತ ತಿಳ್ಕೊಂಡು ಅದ್ರ ಉದ್ದೇಶ ಏನಿರ್ತದೆ ಅಂದ್ರೆ ಬೇರೆ ಬೇರೆ ಉದ್ದೇಶ ಇರ್ತದೆ. ಅರ್ಥಾತ್ ನಾನು ಉದಾಹರಣೆ ಹೇಳಿದ್ದೆ ಏನು ಅಂದ್ರೆ ಶಂಕರಾಚಾರ್ಯ ಒಂದು ಕಡೆಗೆ ಶಾಂತವಾಗಿ ಕೂತಾಗ 4 ಜನ ಕಾಪಾಲಿಕರು ಕಾಲಭೈರವರು ಉಪಾಸನೆ ಮಾಡ್ತಕ್ಕಂಥವ್ರು ಅವರಿಗೊಂದು ನರಬಲಿ ಕೊಡ್ಬೇಕಾಗಿತ್ತು. ಅವಾಗ ಅವ್ರು ಅರ್ಥಾಗಿಲ್ಲ, ಅರಣ್ಯದೊಳಗೆ ಅರ್ಥಾಗಿ ಇಲ್ಲ ಯಾವನಾದ್ರೂ ಮನುಷ್ಯ ಸಿಕ್ಕರೆ ಅವ್ನು ತಗೊಂಡು ಹೋಗಿ ನರಬಲಿ ಕೊಡಬೇಕು ಅಂತ ವಿಚಾರ. ಅದು ಒಂದು ಪ್ರಕಾರದಿಂದ ಅವ್ರದ್ದು ಸಾಧನೆ. ಅದನ್ನು ಸಹಿತ ಅವ್ರು ಎಷ್ಟೊಂದು ಅರ್ಶನ ಹಿಂಗ ಏರಿಸ್ಬೇಕು, ಕುಂಕುಮ ಹಿಂಗ ಏರಿಸ್ಬೇಕು, ಇದನ್ನ ಇಂಥವ ಹೂ ಏರಿಸ್ಬೇಕು, ಇಂಥದ್ದ ನೈವೇದ್ಯ ತೋರಿಸ್ಬೇಕು, ಅದ್ರ ಬಗ್ಗೆ ಅವ್ರು ಎಷ್ಟೊಂದು ಅರ್ಥಾತ್ ಏನು ಅಂದ್ರೆ ತತ್ಪರಾಗಿರ್ತಾರೆ. ಅದನ್ನು ಒಬ್ಬರಿಗೆ ವ್ಯವಸ್ಥಿತವಾಗಿ ಮಾಡ್ತಾರೆ, ಶ್ರದ್ಧೆಯಿಂದ ಮಾಡಿ. ಇದರಿಂದ ನನ್ನ ಕಾಲ ಭೈರವ ಪ್ರಸನ್ನ ಆಗ್ತಾನೆ, ಇದರಿಂದ ನನಗೆ ಭದ್ರಕಾಳಿ ಪ್ರಸನ್ನ ಆಗ್ತಾಳೆ, ಅವಳು ನನಗೆ ಹಿಂಗೆ ಅನುಗ್ರಹ ಮಾಡ್ತಾಳೆ, ಹೀಗೆಲ್ಲ ಒಂದು ಶ್ರದ್ಧೆ. ಅರ್ಥಾತ್ ಏನು ಅಂದ್ರೆ ಈ ರೀತಿಯಾಗಿ ಮಾಡ್ತಾ ಇದ್ದಾಗ ಅವ್ರು ಶಂಕರಾಚಾರ್ಯ ಕೂತಿದ್ದು ನೋಡಿದ್ರು, ಶಾಂತವಾಗಿ ಅವರು ಧ್ಯಾನ ಮಾಡ್ಕೋತ ಕೂತಿದ್ರು. ಅವ್ರಿಗೆ ಭಾರಿ ಸಂತೋಷ, ಎಂಥ ಚಲೋ ಮನುಷ್ಯ ಸಿಕ್ಕ, ಸಣ್ಣ ವಯಸ್ಸಿನವ್ರು ತಿಳ್ಕೊಂಡು ಬಹಳ ಹಿಡಿದ್ರು ಅವ್ರನ್ನ ಕಟ್ಟಿಕೊಂಡು ರಟ್ಟಿಗೆ ಹಕ್ಕ ಹಾಕೊಂಡು ಎಳ್ಕೊಂಡು ಹೋದ್ರು. ಶಂಕರಾಚಾರ್ಯರು ಯಾಕೆ ಹಿಡ್ಕೊಂಡು ಹೊಂಟಿದ್ ನಮ್ದು ಏನು ಇಲ್ಲ, ನಾವು ಇವತ್ತು ನಮ್ದು ಮುಗೀತು. ಅರ್ಥಾತ್ ನಾವೇನು ಇದನ್ನ ಮಾಡ್ಲಿಕ್ಕತ್ತಿದ್ವಿ, ಉಪಾಸನ ಮಾಡ್ಲಿಕ್ಕತ್ತಿದ್ವಿ, ಅನುಷ್ಠಾನ ಮಾಡ್ಲಿಕ್ಕತ್ತಿದ್ವಿ, ಅದು ಇವತ್ತು ಮುಗಿತದ. ಒಂದು ನರಬಲಿ ಕೊಡ್ಬೇಕಂತ ನಾವು ಸಂಕಲ್ಪ ಮಾಡೀವಿ. ಆದ್ರಿಂದ ನಮ್ಗೆ ಮನುಷ್ಯ ಹುಡುಕಾಡ್ಲಿಕ್ಕತ್ತಿದ್ವಿ. ನರಬಲಿ ಯಾವ ಮನುಷ್ಯನ ಬಲಿ ಕೊಡ್ಬೇಕಾಗಿರ್ತದನೋ ಆ ಮನುಷ್ಯನ ಅಂಗಾಂಗಗಳೆಲ್ಲ ಹೆಂಗಿರ್ಬೇಕು ಅಂದ್ರೆ ಪರಿಪೂರ್ಣವಾಗಿರ್ಬೇಕು. ಒಂದು ಬಟ್ಟಿದ್ದಿದ್ದ ಸಹಿತ ಒಂದು ಬಲಿ ಕೊಡ್ಲಿಕ್ಕೆ ಬರಂಗಿಲ್ಲ. ಆ ಸಂದರ್ಭವನ್ನು ಇನ್ನೊಂದ್ಸಲ ನಾನು ಹೇಳಿದೆ, ಜೇ ಘಳೆಯುತ್ತೆ ಬಲೆ ಕಲಿತ ಏನ್ ಆಗ್ತದೋ ಅದೆಲ್ಲ ಒಳ್ಳೆದಕ್ಕನೇ ಆಗ್ತದೆ. ಅರ್ಥಾತ್ ಏನು ಅಂದ್ರೆ ಒಂದು ಚೂರಾಗ ಹೇಳ್ಬಿಡ್ತಾನೆ. ಒಬ್ಬ ರಾಜ ಇದ್ದ, ಅವನು ಅವನಿಗೊಬ್ಬ ಮಂತ್ರಿ ಇದ್ದ. ಆ ಮಂತ್ರಿದು ಒಂದು ನಿಷ್ಠಾ ಏನಿತ್ತು, ಭಾವನಾ ಏನಿತ್ತು ಅಂದ್ರೆ ಜೇ ಘಳೆಯುತ್ತೆ ಬಲೆ ಆಗುತ್ತೆ, ಘಳೆಯುತ್ತೆ ಬಲೆ ಆಗುತ್ತೆ. ಮರಾಠಿ ಒಳಗೆ ಹೇಳ್ತಿರ್ತಾರೆ, ಏನ್ ಆಗ್ತದನೋ ಅದೆಲ್ಲ ಒಳ್ಳೆಯದಕ್ಕನೇ ಆಗ್ತದೆ ಅನ್ನುವಂತ ಭಾವನೆ. ಅದು ಹೆಂಗ ಆಗಿನ ಪೂರ್ತಿಗೆ ಅದು ಎಷ್ಟೋ ವಿಪರೀತ ಆಗಿರ್ಲಿ, ಅಥವಾ ನಮ್ಮ ಮನುಷ್ಯನ ವಿರುದ್ಧ ಆಗಿರ್ಲಿ, ಅಥವಾ ನಮ್ಮ ನಗುವಿಂದ ಬಹಳ ಬೇಕಾದಷ್ಟು ಹಾನಿ ಆಗ್ತಿರ್ಲಿ, ಅದು ಆಗ್ತಕ್ಕಂಥದ್ರೊಳಗೆ ನಮ್ಗೆ ಹಿತಾನದ ಏನ್ ಆಗ್ತದೋ ಅದೆಲ್ಲ ಒಳ್ಳೇದಕ್ಕೆ ಆಗ್ತದೆ ಅನ್ನುವಂಥದ್ದು ಒಂದು ಭಾವನಾ ನಿಷ್ಠಾ ಇತ್ತು. ಅರ್ಥಾತ್ ಏನು ಅನ್ನಂಥ ಮಂತ್ರಿ ಇದ್ದ. ಒಂದ್ ದಿವಸ ರಾಜ ಇರೋದು ತನ್ನ ಖಡ್ಗ ಇರೋದ ಸಹಜವಾಗಿ ಹಿಂಗ ಏನೊಂದು ಹಿಂಗ ಇದು ಮಾಡ್ಕೋತ ಕೂತಿದ್ದ, ಕೈಯಾಗಿ ಹಿಂದಿರ್ಕೋತ ಅವ ಪಟ್ನ ಏನಾಗ್ಬಿಡ್ತಂದ್ರ ಕಿರ್ಬೇಳ ಕತ್ತರಿಸಿದ ಕೂಡ ಎಲ್ಲಾರು ಅತ್ಲಾಗಿತ್ಲಾಗಿದ್ದ ಸೇವಕರೆಲ್ಲ ಓಡಿ ಬಂದು ಅದನ್ನೆಲ್ಲ ಇದು ಮಾಡಿದ್ರು, ಕಿರ್ಬೇಳ ಕತ್ತರಿಸಿದ್ವು. ಮತ್ತೆ ಅವಾಗ ಮಂತ್ರಿ ಕಡೆ ನೋಡಿ, ಮಂತ್ರಿ ನಾವು ಕಿರ್ಬೇಳ ಕತ್ತರಿಸಿ ಹೋಗ್ತು. ಅವಾಗ ಅವೇನಿಂದ ಘಳೆಯದಕ್ಕೆ ಬಲೆ ಹಾಕಿರ್ತ ಆದದ್ದೆಲ್ಲ ಒಳ್ಳೆಯದಕ್ಕೆ ಅಲ್ಲಿ ಹೋಗಿ ಮೂರ್ಖ ಕಿರ್ಬೇಳ ಕತ್ತರಿಸ್ತೀವು, ನೀನಂತೀವಿ ಒಳ್ಳೇದಕ್ಕ ಅಂದ್ಕೂಡ ಅವಂದ ಹೌದ್ರಿ ಆದದ್ದೆಲ್ಲ ಒಳ್ಳೇದಕ್ಕೆ ಮೂರ್ಖಿಂದ ಹಾಕಿದ್ರು ಒಳಗೆ ಜೈಲ್ನಾಗ. ಅವ್ನು ಹಿಡ್ಕೊಂಡು ಹೋಗಿ ಜೈಲ್ನಾಗ ಹಾಕಿ ಅವ್ನು ಹೋಗೋಗ್ತಾ ಹೇಳಿದ, ರಾಜ ಘಳೆಯದ್ದೇ ಬರೆ ಹಾಕರಿತ ಆದದ್ದೆಲ್ಲ ಒಳ್ಳೇದಕ್ಕನೆ, ನನ್ನ ಜೈಲಿನ ಹಾಕುದು ಒಳ್ಳೇದಕ್ಕನ ಅನ್ನವ ಅನ್ಕೊಳ್ಳಿ. ಮೂರ್ಖಿಂದ ತಲೆ ಕೆಟ್ಟದ ಒಂದು ಒಳಗೆ ಹಾಕಿದ್ರೆ ತಿರುಗಿ ಮುರುಗಿ ನಿಮ್ಗೇನು ವ್ಯವಹಾರ ಜ್ಞಾನ ಇಲ್ಲ, ಅಥವಾ ಏನಪ್ಪಾ ಅಂದ್ರೆ ಪ್ರಸಂಗ ಜ್ಞಾನ ಇಲ್ಲ, ಕಿರುಬಳ ಕತ್ತರಿಸಿ ನಾನು ಒದ್ದಾಡಿಕತ್ತೀನಿ ಒಳ್ಳೇದಕ್ಕ ಅಂತಂದ್ರೆ ಅಂದ್ಕೂಡ್ಲೆ ಅವ್ನು ಜೈಲ್ನಾಗ ಹಾಕಿದ್ರು. ರಾಜ ಸ್ವಲ್ಪ ದಿವ್ಸಕ್ಕೆ ತಿಂಗಳು 9ನ್ಯಾಗ ಅದೆಲ್ಲ ಆರಾಮಾತು. ಆಮೇಲೆ ರಾಜ ಅನಿಸ್ತು ಒಂದ್ ದಿವ್ಸ ಬ್ಯಾಟಿ ಆಡ್ಲಿಕ್ಕೆ ಹೋಗ್ಬೇಕು ಅಂತ ಬ್ಯಾಟಿ ಆಡ್ಲಿಕ್ಕೆ ಹೋದ.
ಅರ್ಥಾತ್ ಜೊತೆಗಿದ್ರು ಒಂದ್ 4 ಜನ ಸೈನಿಕರು ಜೊತೆಗಿದ್ರು. ಆಮೇಲೆ ಗಟ್ಟಿ ಆಡ್ಕೋತ ಊರ ಹೋಗ್ಬಿಟ್ಟ. ಅರ್ಥಾತ್ ಏನು ಅಂದ್ರ ಆ ಪ್ರಾಣಿಗಳ ಬೆನ್ನ ಹತ್ತಿ ಹೋದ. ಕೊನೆಗೆ ದನದ ಒಂದ್ ಕಡೆ ಕೂತಲ್ಲೇ ನಿದ್ದೆದ್ದು ಅಡ್ಡಾಗಿದ್ದ. ಅಷ್ಟೊತ್ತಿಗೆ ಅಲ್ಲೂ ಸಹಿತ ಅವರು ಕಾಲು ಭೈರವನ ಉಪಾಸನೆ ಮಾಡ್ತಕ್ಕಂಥ ಕಾಪಾಲಿಕರು 4 ಜನ ಅಲ್ಲಿದ್ರು. ಅವ್ರಿಗೂ ಒಂದು ನರಬಲಿ ಕೊಡ್ಬೇಕಾಗಿ. ಅವಾಗ ಅವ್ರೇನ್ ಮಾಡಿದ್ರು ಅಂದ್ರ ಹುಡ್ಕೋತ ಅಡ್ಡಾಡಿದ್ರು. ಎಲ್ಲಾರ್ಗೋ ಮನುಷ್ಯ ಸಿಕ್ಕರೆ ಅವ್ನು ನರಬಲಿ ಕೊಡ್ಕೊಂತೀವಿ ಒಂದು ಕೆಳಗೆ ಮಾಡ್ಕೊಂಡು ನೋಡಿದ್ರೆ ಅಲ್ಲಿ ಚಲೋ ಮನುಷ್ಯ ಇದ್ದಾನ, ಭಾರಿ ಇದ್ದಾನ ಅಂತ ತಿಳ್ಕೊಂಡು ಅವನು ಬಡ ಅವನ ರಟ್ಟಿಗೆ ಹಗ್ಗ ಹಾಕಿದ್ರು. ಅವ್ನು ಎಳ್ಕೊಂಡು ತಗೊಂಡು ರಾಜ ಗಾಬರಿ ಅದ, ಯಾರು ಏನ್ರು ಅಂತ. ಇಲ್ಲ ನಾವು ನರಬಲಿ ಕೊಡ್ಬೇಕಂತ ಮಾಡಿ ಗಾಬರಿಯಾಗಿ ಬ್ಯಾಡ್ರು ಎಷ್ಟು ಹೇಳಿದ್ರು ಕೇಳಿಲ್ಲ, ತಗೊಂಡು ಹೋದ್ರು. ಹಂಗೆ ಶಂಕರಾಚಾರ್ಯನು ತಗೊಂಡು ಬಂದು ಅವ್ರದೆಲ್ಲ ಪದ್ಧತಿ ಪ್ರಕಾರ ಅವ್ರು ಏನ್ ಮಾಡಿದ್ರು ಅಂದ್ರೆ ಹನಿ ಕುಂಕುಮ ಅರಿಶಿನ ಏನ್ ಹತ್ತದೆಲ್ಲ ಹಚ್ಚಿ ಮಾಲಿ ಹಾಕಿ ದೇವ್ರನ್ನ ಕೂಡಿಸಿ ಇನ್ನೇನು ಕಡಿಬೇಕು ಅನ್ನೋದಕ್ಕನ ರುಂಡ ಹಾರಿಸಬೇಕು ಅಥವಾ ತಮ್ಮ ಪದ್ಧತಿ ಪ್ರಕಾರ ಕಡಿಬೇಕು ಅನ್ನೋದಕ್ಕನ ಒಬ್ಬ ಕಾಪಾಲಿಕಂತ ಅವ್ನ ಕಿರಿಗಳ ಕಡೆ ಲಕ್ಷ ನೋಡೇ ಇಲ್ಲ, ಇವನು ಹಂಗಿಲ್ಲ, ಇವನು ಬಲಿ ಕೊಡ್ಲಿಕ್ಕೆ ಬರಂಗಿಲ್ಲ, ಬಿಟ್ಟು ಬಿಡ್ಲಿ ಅಂದ ಕೂಡಲೇ ಶಂಕರಾಚಾರ್ಯ ಹಂಗಾಗಿಲ್ಲ. ಹೆಂಗಾಗ್ತದೆ ಇವನು ಬಿಟ್ಟು ಬಿಡ್ಲಿ ಅಂದ ಕೂಡಲೇ ಅಂದ ಈ ಕಿರುಗಳ ಹೋಗಿರದೆ ಇದ್ರ ರುಂಡ ಹೋಗ್ತಿತ್ತು. ಆದ್ರಿಂದ ಒಳ್ಳೇದಾಗ್ತು. ಮಂತ್ರಿ ಎಷ್ಟರೇ ಇದು ಇದ್ದಾನಪ್ಪ ಮಹಾರಾಯ, ಅರ್ಥಾತ್ ಏನು ಅಂದ್ರೆ ನಿಷ್ಠಾವಾನ ಇದ್ದಾನೆ, ಇದ್ರೊಳಗೆ ಎಷ್ಟರೇ ಒಳ್ಳೇದಾಗ್ತು ಅನ್ನೋದು ಅವನ ತಲೆಗೆ ಇನ್ನೊಂದು ವಿಚಾರ. ಯಾಕಂದ್ರೆ ನಾವು ಜೈಲ್ನಾಗ ಹಾಕಿ ಬಂದಿಲ್ಲ, ಅದ್ರೊಳಗೆ ಏನು ಒಳ್ಳೇದಾಗ್ತ ಒಂದು ನೋಡ್ಬೇಕು ಅಂತ ತಿಳ್ಕೊಂಡು ಮತ್ತಿಗೆ ಅರಮನೆಗೆ ಬಂದ. ಅವನು ಕರೆಸಿದ. ಅಲ್ಪ ನೀ ಅಂದಿದ್ಯ ನಾನು ಕಿರುಬಳ ಕತ್ತರಿಸಿದ್ದಕ್ಕೆ ಒಳ್ಳೇದಾಗ್ತು ಅಂದಿದ್ಯ, ಕರೆದ್ರು ಒಳ್ಳೇದನ. ಅಕಸ್ಮಾತ್ ಕಿರುಬಳ ಕತ್ತರಿಸಿದ್ದಿಲ್ಲ ಅಂದ್ರ ರುಂಡ ಹಾರಿ ಹೋಗ್ತಿತ್ತು ನಾನು ಅಂತೂ ಉಳ್ಕೊಂಡೆ. ಚಲೋ ಆಗ್ತದೆ. ನೀನ್ ಜೈಲ್ನಾಗ ಹಾಕಿಲ್ಲ, ತಿಂಗಳಾಗಟ್ಟಲೆ ಜೈಲ್ನಾಗ ಕೊಳತಿ, ಅದ್ರದ್ದೇನು ಒಳ್ಳೇದಾಗ್ತು. ಅಯ್ಯೋ ರಾಮ ಎಂತ ಒಳ್ಳೇದಾಗ್ತು ಅಂದ್ರೆ ನೀವು ಬ್ಯಾಟಿಗೆ ಬಂದ ಕೂಡ ನಾನು ಬ್ಯಾಟಿಗೆ ಬರ್ಬೇಕಾಗಿತ್ತು. ನಾನು ನೀವು ಕೂಡ ಹೋಗೋ ಮುಂದೆ ನೀವು ಎಲ್ಲಿ ಮಲ್ಕೋತೀನಿ, ನಾನು ಅಲ್ಲೇ ಮಲ್ಕೋಬೇಕಾಗಿತ್ತು. ಅಕಸ್ಮಾತ್ ಅವರು ನಿಮ್ಮನ್ನು ನೋಡಿ ನಿಮ್ ಕಿರುಬಳ ಕತ್ತರಿಸಿದ್ರೆ ನಿಮ್ಮನ್ನು ಬಿಟ್ರು ಅಂದ್ರ ನಾನು ಹಿಡ್ಕೊಂಡು ಹೋಗಿ ಬಲಿ ಕೊಟ್ಟಿದ್ರೆ ಏನ್ ಮಾಡ್ತೀನಿ? ನೀವು ಜೈಲ್ನಾಗ ಹಾಕಿ ನಾನು ಬಿಟ್ಟು ಹೋದ್ರೆ ಬಲಿ ಹಾಕಿರ್ತ. ಆದ್ರಿಂದ ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಘಟನೆಯಿಂದ ಅದು ಮುಂದಿನ ನಾಡಿನ ಪ್ರವಚನದಾಗ ಹೇಳ್ತಾನೆ. ಅರ್ಥಾತ್ ಏನಂದ್ರೆ ಈಶ್ವರಿ ಸತ್ತ ಕೆಲಸ ಮಾಡ್ಲಿಕ್ಕೆ ಅಂತಿದ್ದಾಗ ಅದ್ರೊಳಗೆ ನಮ್ದು ಏನೇನು ಅಕಲ್ಯಾಣ ಆಗಂಗಿಲ್ಲ ಅನ್ನುವಂಥ ನಿಷ್ಠೆಯಿಂದ ನಾವು ಮಾಡ್ಬೇಕು. ಹಂಗೆ ಶಂಕರಾಚಾರ್ಯರು ಸಹಿತ ನೋಡಿ ಸಾಮಾನ್ಯ ವ್ಯಕ್ತಿನೇ, ಆದ್ರೆ ಅವ್ರು ಏನಂದ್ರು ಅಂದ್ರೆ ನೋಡ್ಪಾ ಇದೊಂದು ಕ್ಷುದ್ರವಾಗಿರೋದು, ಅರ್ಥಾತ್ ಏನು ಅಂತಂದ್ರೆ ಶಾಶ್ವತವಾಗಿರ್ತಕ್ಕಂಥ ಈ ಒಂದು ದೇಹ ಏನದನ್ನು ಅದು ಇವತ್ತಿಲ್ಲ ನಾಳೆ ಸಾಯುವಂತಹದ್ದನೇ. ಆದ್ರೆ ನಿಮಗೆ ಈ ದೇಹ ಇವತ್ತು ಉಪಯೋಗ ಆದ್ರೆ ನಿಮ್ಗೆ ಇದ್ರೊಳಗಿಂದ ನಿಮ್ದು ಏನಾದ್ರೂ ಕಾರ್ಯಸಿದ್ಧಿ ಆಗ್ತಿತ್ತು ಅಂದ್ರ, ನಿಮ್ಗೆ ಇದ್ರೊಳಗಿಂದ ಏನಾದ್ರೂ ಒಳ್ಳೇದಾಗ್ತಿತ್ತು ಅಂದ್ರ, ನಿಮ್ಮ ಆರಾಧ್ಯ ದೈವತದ ಕೃಪಾ ಆಗ್ತಿತ್ತು ಅಂದ್ರೆ ನನಗೆ ಏನೇನು ಇದ್ರ ಬಗ್ಗೆ ಏನಿಲ್ಲ ಅಂದ್ರೆ ನನಗೆ ದುಃಖ ಇಲ್ಲ, ನನ್ನ ಭಾಗ್ಯ ತಿಳ್ಕೋತೀನಿ. ಈ ದೇಹ ಕನಿಷ್ಠ ನಿಮಗದೇ ಉಪಯೋಗ ಆಗುವ ಅನ್ನೋ ದೃಷ್ಟಿಯಿಂದ ನೋಡ್ರಿ ಶಂಕರಾಚಾರ್ಯರಂಥವರು ತಮ್ಮ ದೇಹದ ಬಗ್ಗೆ ಎಷ್ಟೊಂದು ಅರ್ಥಾತ್ ಏನು ಅಂದ್ರೆ ಉದಾಸೀನಿಲ್ಲ. ನಾವು ಅಲ್ಲಿ ಎಷ್ಟರೇ ತಿಳ್ಕೊಂಡ್ಬಿಟ್ಟಿವಿ ಅಂದ್ರೆ ನನ್ನಂಥವ್ನು ಜಗತ್ತಿನೊಳಗನೇ ಇಲ್ಲ ಅಂತ ನಾವು ತಿಳ್ಕೊಂಡು ಆ ದೇಹವನ್ನಂದ್ರೆ ಏನು, ಆ ದೇಹದ ಸರ್ವಸ್ವ ಅನ್ನುವಂತಹ ಭಾವನೆಯಿಂದ ಯಾರೇನು ಅದನ್ನು ಚೂರು ಅದಕ್ಕೇನು ಧಕ್ಕೆ ಆಗಬಾರ್ದು, ಯಾರು ಮುಟ್ಟಬಾರ್ದು, ಯಾರೇನು ಅನ್ಬಾರ್ದು, ಅದು ಸರಿ ಅನ್ಬಾರ್ದು, ಅದಕ್ಕೆ ಮುಂಜಾನೆ ಸಂಧಿ ತನಕ ತಿನ್ಸುವುದೇನು, ಮುಡ್ಸುವುದೇನು, ಕೊಡಿಸುವುದೇನು, ಕುಡಿಸುವುದೇನು, ಅದಕ್ಕೆ ತಿಕ್ಕುವುದೇನು, ಮುಕ್ಕುವುದೇನು, ಅರ್ಥಾತ್ ಏನು ಅಂದ್ರೆ ಇದ್ರೊಳಗೆ ನಮ್ಗೆ ಆಯುಷ್ ಹೋಗ್ಬಿಡ್ತದೆ. ಆಮೇಲೆ ಶಂಕರಾಚಾರ್ಯ ನನಗೆ ಏನ್ ಅಡ್ಡಿಲ್ಪ, ನೀವು ಬಲಿ ಕೊಟ್ಟರು ನನಗೆ ಸಂತೋಷದ ಇದೆ, ಉಪಯೋಗ ಆದಂಗಾತು ಅಂತ ಇನ್ನೇನು ಅವರೆಲ್ಲ ಬಲಿ ಕೊಡೋ ತಯಾರಿ ಎಲ್ಲ ಮಾಡಿ ಬಲಿ ಕೊಡ್ಬೇಕು ಅನ್ನೋದಕ್ಕನ ಇವರಿಗೆ ಯಾರಿಗೆ ಅಂತಂದ್ರ ಪದ್ಮಪಾದಾಚಾರ್ಯರಿಗೆ ನರಸಿಂಹದೇವರು ಒಂದು ವರ ಇದೆ. ಏನು ಅಂದ್ರೆ ಅಕಸ್ಮಾತ್ ಯಾವ್ದಾದ್ರು ಒಂದು ಕಠಿಣ ಪ್ರಸಂಗ ಬಂದಾಗ ನಾನು ಇನ್ನೊಳಗೆ ಆವಿರ್ಭಾವ ಆಗ್ತೀನಿ ಅಂತ ತಿಳ್ಕೊಂಡು ಹಂಗ ಶಂಕರಾಚಾರ್ಯರಿಗಾಗಿ ಇಂಥ ಒಂದು ಕಠಿಣ ಪ್ರಸಂಗ ಬಂದಾಗ 4 ಮಂದಿ ಶಿಷ್ಯರು ಸ್ನಾನಕ್ಕೆ ಹೋಗಿದ್ರು. ಅಲ್ಲೇನೆ ಪದ್ಮಪಾದಾಚಾರ್ಯ ಮೈಯಾಗ ನರಸಿಂಹದೇವರು ಆವಿರ್ಭಾವ ಆಗಿ ಆವೇಶ ಆಗಿ ಕೈ ಕುಣ್ಕೋತ ಬಂದವ್ರೆ ನೋಡಿದ್ರು ಶಂಕರಾಚಾರ್ಯನ ಬಲಿ ಕೊಡ್ಲಿಕ್ಕೆ ನೀನ್ ಖಡ್ಗ ಮ್ಯಾಲೆ ಎತ್ತಬೇಕು ಅನ್ನೋದಕ್ಕನ
ಕೈ ಗಟ್ಟಿ ಖಡ್ಗ ಕೈಯಾಗಿ ಕಸ್ಕೊಂಡು ಆ 4 ಮಂದಿನೂ ಅರ್ಥಾತ್ ಏನಂದ್ರೆ ಸಂಹಾರ ಮಾಡಿಬಿಟ್ರು. ಶಂಕರಾಚಾರ್ಯ ಉಳ್ಕೊಂಡ್ರು. ಆದ್ರಿಂದ ಏನದ ಅಂದ್ರ ಶ್ರದ್ಧೆಯಿಂದಲೇ ನಾವು ನಾವೇನ್ ಮಾಡಿದ್ರೆ ಆಗ್ತಕ್ಕಂಥದ್ದು ನಿಷ್ಠಾ ಅನ್ನುವಂಥದ್ದು ಬಹಳ ಮಹತ್ವದ. ಆದ್ರಿಂದ ಅನ್ಯ ದೇವತೆಗಳನ್ನು ನನಗಿಂತ ಬೇರೆಯನ್ನು ತಿಳಿದು ಪೂಜೆ ಮಾಡುತ್ತಾರೆ, ಎದೆದರೊಳಗೂ ತೊಡಗಿರ್ತಾರೆ. ಅವರು ಕೂಡ ಹೇಗೆ ಅರ್ಜುನ ಅಜ್ಞಾನದಿಂದ ನನ್ನ ಪೂಜೆಯನ್ನೇ ಮಾಡುತ್ತಾರೆ. ಪಾಪ ಅವರಿಗೆ ಅದು ಕಲ್ಪನಾ ಇಲ್ಲ, ಹಂಗ ಅನ್ಸಂಗಿಲ್ಲ, ಅವ್ರ ಭಾವನಾ ಇಲ್ಲ. ಅಂದ್ರೆ ಏನಂದ್ರೆ ಈ ಮೂಲಕವಾಗಿ ನಾವು ಪ್ರತ್ಯಕ್ಷ ಭಗವಂತನ ಪೂಜೆ ಮಾಡ್ಲಿಕ್ಕತ್ತೀವಿ ಅನ್ನುವಂಥ ಭಾವನಾ ಇಲ್ಲ. ಅರ್ಥಾತ್ ಇದ್ರೊಳಗಿಂದ ಅವರು ವ್ಯರ್ಥವಾಗಿ ಕಷ್ಟಪಡ್ತಾ ಇದ್ದಾರೆ ಅನ್ನೋದನ್ನ ಭಗವಂತ ಹೇಳಿದ್ದಕ್ಕೆ ಈಗ ಉಳಿದ ಸಂಪ್ರದಾಯದವರು ತಿಳಿಯದೆ ಸಮಷ್ಟಿ ಭಾವವುಳ್ಳ ನನ್ನನ್ನವರು ಅಗ್ನಿ ಇಂದ್ರ ಸೂರ್ಯ ಸೋಮ ಎಂದವರು ನನ್ನನ್ನೇ ಎನಿಸುವರು. ಈ ಹೆಸರು ಯಾಕೆ ಹೇಳಿದ್ರು ಅಂದ್ರೆ ಆಗಿನ ಕಾಲದಲ್ಲಿ ವೇದಗಳಲ್ಲಿ ಮುಖ್ಯವಾಗಿ ಈ ಎಲ್ಲಾ ದೇವತೆಗಳು ಬರ್ತಿದ್ರು. ಋಗ್ವೇದ ಶುರುವಾಗುವುದೇ ಅಗ್ನಿ ಶಬ್ದದಿಂದ. ಅಗ್ನಿರೇ ಪುರೋಹಿತ ಯಜ್ಞಸ್ಯ ದೇವ ಮೃತ್ಯುಜಂ. ಅರ್ಥಾತ್ ಏನಂದ್ರೆ ಅಗ್ನಿಯನ್ನು ನಾವು ಉಪಾಸಿಸ್ತೀವಿ ಅನ್ನುವಂಥದ್ದು. ಅಗ್ನಿ ಯಾಕೆ ವೈಶಿಷ್ಟ್ಯ ಅಂತಂದ್ರೆ ಅಗ್ನಿ ಒಳಗಿನ ಮೊದಲನೇ ದೋಷ ಏನದ, ಮೊದಲನೇ ಗುಣ ಏನದ ಅಂದ್ರೆ ಎಲ್ಲವನ್ನೂ ಅದೇನ್ ಮಾಡಿಬಿಡ್ತದೆ ಅಂದ್ರೆ ಭಸ್ಮ ಮಾಡಿಬಿಡ್ತದೆ. ಅವರು ಹಾಕಿರ್ತಕ್ಕಂಥ ಎಲ್ಲಾನು ಏನದಂದ್ರೆ ಸಂಪೂರ್ಣವಾಗಿ ಅದು ತನ್ನೊಳಗೆ ತಾನು ಅದನ್ನ ಸೇರಿಸ್ಕೊಂಡ್ಬಿಡ್ತದೆ. ಇನ್ನೊಂದು ಏನಂದ್ರೆ ಯಾವಾಗಲೂ ಊರ್ಧ್ವಮುಖ ಇರ್ತದೆ. ಅಗ್ನಿ ಅನ್ನುವಂಥದ್ದು ಏನಂದ್ರೆ ಊರ್ಧ್ವಮುಖ. ಹಂಗ ನಮ್ಮ ಮನಸ್ಸು ಸಹಿತ ಊರ್ಧ್ವಗಾಮಿ ಆಗ್ಬೇಕು. ಅರ್ಥಾತ್ ಏನಂದ್ರೆ ಅಗ್ನಿ ಎಲ್ಲವನ್ನೂ ಏನ್ ಮಾಡಿಬಿಡ್ತದೆ ಅಂದ್ರೆ ಅರ್ಥಾತ್ ಸುಟ್ಟು ಭಸ್ಮ ಮಾಡಿಬಿಡ್ತಕ್ಕಂಥದ್ದು, ಎಲ್ಲಾ ದೋಷಗಳನ್ನು ಕಳೀತಕ್ಕಂಥದ್ದು, ಪಾಪಗಳನ್ನು ಕಳೀತಕ್ಕಂಥದ್ದು ಅನ್ನೋ ದೃಷ್ಟಿಯಿಂದ ಅದನ್ನು ಉಪಾಸನೆ. ಆದ್ರಿಂದ ಅಗ್ನಿ ಇಂದ್ರ ಸೂರ್ಯ ಸೋಮ ಚಂದ್ರ ಅದನ್ನ ಇಂತಿಂಥ ದೇವತೆಗಳನ್ನು ಕುರಿತು ನಾನು ಅಗ್ನಿಯನ್ನು ಕುರಿತು ಯಜ್ಞ ಮಾಡ್ತೀನಿ, ಸೋಮನನ್ನು ಕುರಿತು ಹೇಳ್ತಾರ. ಏನು ಅಂತ ನಿಮ್ಗೆ ಏನದ ಅಂತಂದ್ರೆ ನಿಮಗ ಚಂದ್ರ ದೋಷದ ಅಥವಾ ಸೋಮನ ಜಪ ಮಾಡ್ರಿ, ಮಂಗಳನ ಜಪ ಮಾಡ್ರಿ, ರಾಹುನ್ ಜಪ ಮಾಡ್ರಿ, ಕೇತುನ್ ಜಪ ಮಾಡ್ರಿ. ಆ ಕೇತುವಿನ ಜಪ ಮಾಡಿ ಆ ಕೇತುವಿನ ಪ್ರೀತ್ಯರ್ಥವಾಗಿ ನೀವು ಏನ್ ಮಾಡ್ರಿ ಅಂದ್ರೆ ಹೋಮ ಮಾಡ್ರಿ, ಇಷ್ಟಿಷ್ಟು ಜಪ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿ ನವಗ್ರಹಗಳನ್ನು ಕುರಿತು ಜಪ ಮಾಡ್ರಿ. ಇಂಥವೆಲ್ಲ ಏನ್ ಹೇಳ್ತಾರೋ ಅವರು ಸಹಿತ ನನ್ನನ್ನೇ ಎನಿಸುವರು. ಅದು ನಿಜವಾಗಿ ನನ್ನದೇ ಇದ್ದರು, ಇದೆಲ್ಲ ನಾನೇ ಆಗಿದ್ದರು, ನೇರವಾಗಿ ಭಜಿಸದೆ ನನ್ನನ್ನವರು ವಿಪರೀತ ಭಜಿಸುವರು. ಅರ್ಥಾತ್ ಡೈರೆಕ್ಟ್ ನನ್ನ ಭಜಿಸಬೇಕಿಲ್ಲ, ಅದನ್ನು ಬಿಟ್ಕೊಟ್ಟು ಅವ್ರು ಏನ್ ಮಾಡ್ತಾರಂದ್ರೆ ವಿಪರೀತವಾಗಿರ್ತಕ್ಕಂಥ ಪದ್ಧತಿ ಒಳಗೆ ನಾನು ಹೇಳಿಲ್ಲ. ಅರ್ಥಾತ್ ಏನಂದ್ರೆ ಅವರು ಅಡಿಗೆ ಮನೆಗೆ ಬರ್ತಾರೆ. ಆದ್ರೆ ಯಾವ ಬಾಗಿಲೇ ಬರ್ತಾರೆ ಅಂದ್ರೆ ಹಿತ್ತಲ ಬಾಗಿಲೇ, ಸಂಡಾಸದ ಬಾಗಿಲೇ ಅವರು ಸಹಿತ ಅಡಿಗೆ ಮನೆಗೆ ಬರ್ತಕ್ಕಂಥವ್ರು ಖರೆ. ಆದ್ರೆ ಸರಿಯಾದ ಮಾರ್ಗದಲ್ಲಿ ಅವ್ರು ಬರ್ತಾರೆ. ಎಂಥ ದೊಡ್ಡ ಭವ್ಯವಾಗಿರ್ತಕ್ಕಂಥ ತಲಬಾಗಿಲದ ಎಷ್ಟೊಂದು ಅಲ್ಲಿ ಅರ್ಥಾತ್ ಪ್ರಶಸ್ತವಾಗಿರುವುದು ಅಂಥ ಒಂದು ತಲಬಾಗಿಲು ಬಿಟ್ಟು, ತಲಬಾಗಿಲಾಗಿಂದ ಒಳಗೆ ಬರೋದು ಬಿಟ್ಟು ಹಿಂದಿನ ಒಂದು ಏನು ಅಂದ್ರೆ ಅಲ್ಲಿ ಅನೇಕ ದುರ್ಗಂಧ ವಾಸನೆ ಇರ್ತಕ್ಕಂಥದ್ದು ಸಣ್ಣ ಬಾಗಿಲ ಅರ್ಜುನಿದು, ಅದರೊಳಗಿಂದ ಆಚೆ ಮೈ ಕೈಯೆಲ್ಲ ಹೊಲಸು ಮಾಡಿಕೊಂಡು ಒಳಗೆ ಬರ್ತಾರೆ ಅಂತ ತಿಳ್ಕೊಂಡು ವಾಸ್ತವಿಕವಾಗಿ ಸಂಪೂರ್ಣ ವಿಶ್ವವು ಪರಮಾತ್ಮ ಸ್ವರೂಪವೇ ಆಗಿರುತ್ತದೆ. ಆದ್ದರಿಂದ ಆ ದೇವತೆಗಳು ಕೂಡ ಮೂಲತಃ ಪರಮಾತ್ಮ ಸ್ವರೂಪವೇ ಆಗಿರುತ್ತವೆ. ಹೀಗಿದ್ದರೂ ನೀವು ಆ ದೇವತೆಗಳದ್ದೇ ಉಪಾಸನೆ ನಿಶ್ಚಿತವಾಗಿ ಮಾಡಿದರೆ ಅವು ಅಡ್ಡ ಮಾರ್ಗದಿಂದ ಹೋಗುವಾಗಿರುತ್ತವೆ. ಅದರ ಕಡೆಗೆ ನಾವು ಅದರೊಳಗೆ ಹರ್ಕೊಂಡು ಹೋಗಿಬಿಡಬಾರದು. ಕೊನೆಗೆ ಆ ದೇವತೆಗಳನ್ನು ನಾನು ಇವತ್ತು ಕಾಲಭೈರವರನ್ನು ಉಪಾಸನೆ ಮಾಡ್ತೀನಿ, ಪೂಜಾ ಮಾಡ್ತೀನಿ. ಯಾಕೆ ಅಂದ್ರೆ ಅರ್ಥಾತ್ ಏನು ಅಂದ್ರೆ ನನ್ನ ಒಂದು ಭಗವಂತ ಪ್ರಭು ಶ್ರೀರಾಮಚಂದ್ರ ದೇವ ಪ್ರೀತ್ಯರ್ಥಂ, ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ ಪ್ರೀತ್ಯರ್ಥಂ ಕಾಲಭೈರವ ಪೂಜೆ ಮಹಂಕರಿಷ್ಯೇ ಅಂದ್ರೂ ಅಡ್ಡಿ ಇಲ್ಲ ಅಂತ. ಕಾಲಭೈರವನ ಪೂಜನೆ ಮಾಡ್ಬೇಕ. ಕಾಲಭೈರವ ಮಂದಿರದ ಇವ್ರ ಮನೆ ಮಕ್ಕಳಿಗೆನೆ ಅರ್ಥಾತ್ ಏನಂದ್ರೆ ಆ ಇವ್ರ ಮನೆ ಮಕ್ಕಳಿಗೆ ಕಾಲಭೈರವನ ಪೂಜೆ, ಕಾಲಭೈರವನ ಉತ್ಸವ ಮಾಡ್ತಾರೆ. ಸಂಕಲ್ಪ ಏನ್ ಮಾಡ್ಬೇಕು ಅಂದ್ರ ಮಮ ಸದ್ಗುರು ಪ್ರೀತ್ಯರ್ಥಂ ಕಾಲಭೈರವ ಉಪಾಸನ ಮಹಂಕರಿಷ್ಯೇ ಅಂತ ನಾವು ಈ ದೇವತೆಗಳದ್ದೇ ಉಪಾಸನೆ ನಿಶ್ಚಿತವಾಗಿ ಮಾಡಿದರೆ ಅವು ಅಡ್ಡ ಮಾರ್ಗದಿಂದ ಹೋಗುವಾಗಿರುತ್ತವೆ. ಹೇಗಿದೆ ಅಂದರೆ ಇಲ್ಲೊಂದು ಉದಾಹರಣೆ ಹೇಳ್ತಾರೆ. ಔರಂಗಾಬಾದ್ ಹತ್ತಿರ ಒಂದು ಪ್ರಾಂತವಿರುತ್ತದೆ.
ಅಲ್ಲಿ ನಾವು ಮಿತ್ರರು ಇರುತ್ತಿದ್ದರು. ಅವರು ಒಬ್ಬನ ಸಂಗತಿ ಹೇಳಿ ಒಬ್ಬನ ವಿಷಯವಾಗಿ ಹೇಳಿದರು. ಅವನ ಮೊದಲನೇ ಹೆಂಡತಿ ತೀರಿಕೊಂಡರು. ಆ ಹೆಣ್ಣು ಮಗಳಿಗಾಗಿ ಜನರು ಸಿದಿಗೆ ಕಟ್ಟುತ್ತಿದ್ದರು. ಅಷ್ಟರಲ್ಲಿ ಒಬ್ಬನು ಅವನಿಗಾಗಿ ಒಂದು ಹುಡುಗಿಯ ಜನ್ಮ ಪತ್ರಿಕೆ ತಂದು. ಇಂಥ ಪರಿಸ್ಥಿತಿಯ ಸಮಾಜದಲ್ಲಿ ಅವನು ಸತ್ತಾನ, ಅವನು ಸಿದಿಗೆ ಕಟ್ಟಲಿಕ್ಕೆ ಹತ್ತಾರ. ಅಷ್ಟೊತ್ತಿಗೆ ಅವನೊಬ್ಬ ತೋರಿನ ಮದುವೆ ಸಲ ಒಂದು ಹುಡುಗಿ ಕುಂಡಲಿ ತೋರಿಸ್ತೀವಿ ನೋಡ. ಏನ್ ಹೇಳಬೇಕು ಇಂಥವರಿಗೆ? ಆ ಹೆಣ್ಣು ಮಗಳಿಗಾಗಿ ಜನರು ಸಿದಿಗೆ ಕಟ್ಟುತ್ತಿದ್ದರು. ಆಕೆ ಸತ್ತಾಳ, ಅವನು ಏನ್ ಸತ್ತಾಳ, ಏನ್ ತಿನ್ನೋ ಆಕೆ ನೋಡಿ ಸುಟ್ಟಿಲ್ ಸಹಿತ ಅವನು ಕುಂಡ್ಲಿ ತಗೊಂಡ್ಬಂದು ನಮ್ಮ ಹುಡುಗಿ ಒಂದದ ನೀವು ಮದುವೆ ಮಾಡ್ಕೊತೀರಿ ನೋಡ್ರಿ ಅಂತ ತೊಂಬ ಇಲ್ಲ. ಇನ್ನು ಅಕ್ಕಿ ಒಂದು ಸಿದಿಗೆ ಕಟ್ಟಿ ಶಾಣೆ ತುಂಬ ಹುಡುಗಿ ಕರ್ಕೊಂಬ ಇದೆ, ಎಲ್ಲರೂ ಕೂಡ ಒಯ್ದು ಮತ್ತೇನ್ ಮಾಡಕ್ಕಂತ ಅವರಿಗೆ? ಇದನ್ನು ಸುಮ್ಮನೆ ಕೇಳಿರ್ಬೇಕು. ಜಗತ್ತಿನಲ್ಲಿ ಎಂಥ ಜನರು ಇರುತ್ತಾರೆ ನೋಡಿ. ಹೆಂಡತಿಯ ಪ್ರೇತ ಎಬ್ಬಿಸುವುದು ಮೊದಲೇ ಮತ್ತೊಂದು ಮದುವೆ, ಹೆಂಡತಿಯ ಪ್ರೇತ ಎಬ್ಬಿಸುವ ಮೊದಲೇ ಮತ್ತೊಂದು ಮದುವೆ ಮಾಡುವ ಸಲುವಾಗಿ ಪತ್ರಿಕೆ ತಂದರು. ಅವನು ಮದುವೆ ಮಾಡಿಕೊಳ್ಳಲಿಲ್ಲ. ಆದ್ರೆ ಅವ್ನ ಪಾಪ ಆಮೇಲೆ ಆಯ್ತು ತುಂಬಾ ಮದುವೆ ಮಾಡಿ ಬಹಳ ಬೇಜಾರಾಗ್ತದೆ. ಆ ಮಾತು ಬೇರೆ. ಆದ್ರೆ ಜನರ ಸ್ವಭಾವ ಹೇಗಿರುತ್ತದೆ ನೋಡಿ. ಆಗ ಸತ್ತ ಆ ಹೆಣ್ಣುಮಗಳು ಮುಂದಿನ ಕೇಳಿ. ಆಗ ಸತ್ತ ಆ ಹೆಣ್ಣುಮಗಳು ಆ ಮನೆಯಲ್ಲಿಯೇ ಉಳಿದಳು. ಅವಳು ರಾತ್ರಿ ಮನೆಯಲ್ಲಿ ಅಡ್ಡಾಡುತ್ತಿದ್ದಳು. ಇದು ಮುಂದಿನ ಪರಿಸ್ಥಿತಿ. ಇಷ್ಟೊಂದು ಅವಳ ಅಸ್ತಿತ್ವ ಆ ಮನೆಯಲ್ಲಿ ಇತ್ತು. ಅಷ್ಟೊಂದು ಅಕ್ಕಿಗೆ ಆ ವಾಸನ ಇತ್ತು, ಆಸಕ್ತಿ ಇತ್ತು. ನಾನು ಮಲ್ಕೊಂಡಿರ್ಬೇಕು, ರಾತ್ರಿ ಮನೆ ತುಂಬಾ ಅಡ್ಡಾಡ್ಬೇಕು, ಮೈ ತುಂಬ ಅಂತ ಕೇಳಿದೆ. ಇಷ್ಟೊಂದು ಅವಳ ಅಸ್ತಿತ್ವ ಇತ್ತು. ಆಗ ಅಲ್ಲಿ ಬಾಲಕೃಷ್ಣ ಬುವಾ ಎಂಬವರು ಇದ್ದರು. ಆ ಮನುಷ್ಯನು ಸತ್ತ ಹೆಂಡತಿಯ ಬಗ್ಗೆ ಏನ್ ಮಾಡಬೇಕೆಂದು ಕೇಳಿದನು. ಆಗ ಅವನಿಗೆ ನೀನು ಅವಳ ಉಪಾಸನೆ ಮಾಡು ಹಾಗೂ ಅವಳನ್ನು ಪ್ರಸನ್ನಗೊಳಿಸಿಕೋ, ಅಂದರೆ ಅವಳನ್ನೆಲ್ಲ ಸಂರಕ್ಷಣೆ ಮಾಡುತ್ತಾಳೆ ಅಂದರು. ಆಕೆ ಫೋಟೋ ಇಟ್ಟದನ್ನ ಪೂಜಿಸಿ ಅದು ಸ್ವಾಭಾವಿಕ. ಒಂದಿಲ್ಲ ಅವನ ಪ್ರಕಾರ ಆಕಿ ಸ್ಮರಣೆ ಮಾಡ್ಕೊತೇ ಇರ್ಬೇಕು. ನಾ ಹೇಳಿದಿಲ್ಲ ಉದಾಹರಣೆ, ಮುಂಬೈ ಒಳಗೆ ಒಬ್ರು ಮನೆಗೆ ಹೋಗಿದ್ವಿ. ಅವ್ರ ಪಾಪ ಹಳ್ಳಿಗೆ ಹತ್ತು ಇಲ್ರಿ 1 ವರ್ಷ ಆಯ್ತು. ಅರ್ಥಾತ್ ನನ್ನ ಹೇಗೆ ತೀರ್ಕೊಂಡು ನನ್ನ ಮನಸ್ಸಿಗೆ ಇನ್ನೂ ಆಕೆಯ ನನ್ನ ಮನಸ್ಸಿನ ಆಕಿದ್ ಇನ್ನೂ ಏನ್ ಹೋಗಬಾರದು. ನನಗೂ ಆಕೆ ಎಷ್ಟರೇ ಪ್ರೀತಿ ಮಾಡ್ತಿದ್ವಿ, ನಮ್ಮನ್ನ ಎಷ್ಟರೇ ನಾವು ಅನ್ಯೋನ್ಯವಾಗಿದ್ವಿ, ಎಷ್ಟು ನನಗೆ ಆಕೆ ಜೊತೆಗೆ ಸಂತೋಷ ಆಗ್ತಿತ್ತು. ಅಂದ್ರೆ ಹೌದು ಖರೆ ಅದ, ಸ್ವಾಭಾವಿಕದಲ್ಲಿ ನಾವು ಅರ್ಥಾತ್ ಏನು ಅಂದ್ರೆ ಅಂತ ಹೇಳಿ ಸತ್ತಿದ್ವಿ. ಅಷ್ಟೊತ್ತಿಗೆ ಅವರು ಹಳ್ಳಿಗೆ ಸತ್ತರು. ಅದ್ಕೋತ ತನ್ನ ದಿಂಡು ತೆಗೆದು ಅರ್ಥಾಗಿತ್ತು. ತನ್ನ ದಿಂಡು ತೆಗೆದು ತನ್ನ ಬುಡಕ್ ನೋಡಿದೆ ಒಂದು ಸೀರಿತ್ತು. ಅದು ದಿಬ್ಬೆ ಕೆಳಗೆ ಸೀರೆ ಹಾಕಿಟ್ಟಾರ. ಆಮೇಲೆ ಆ ಸೀರೆ ಕಡೆಗೆ ಮಾನಿಗೆ ಹಿಂಗೆ ಹಚ್ಕೊಂಡು ಇದು ನನ್ನ ಹೆಂಡತಿ ಸೀರೆ ಅಂದ್ರು. ಅಂದ್ರೆ ಅದನ್ನಾಗ ಇಟ್ಟಿರಿ, ರಾತ್ರಿ ನೆನಪಾಗ್ತದೆ, ಹೆಸರು ಆಗ್ತದೆ, ನೆನಪಾಗ್ತದೆ. ಅವ್ರನ್ನ ಈ ಸೀರೆ ಮೈ ತುಂಬಾ ಹಚ್ಕೊಂಡಿಲ್ಲ. ಮನಸ್ಸಿಗೆ ಎಷ್ಟು ಸಮಾಧಾನ ಆಗ್ತದೆ. ಮತ್ತ ಅದನ್ನ ಅಲ್ಲೇ ತಲೆದಿನ ಚೆನ್ನಾಗಿ ಮಡಿಚಿ ಆ ತಲೆದಿನ ಇಟ್ಕೊಂಡು ಮಲ್ಕೊಂಡೆ ಅಂದ್ರೆ ಆಗ ಅವನಿಗೆ ನೀನು ಅವಳು ಉಪಾಸನೆ ಮಾಡು ಹಾಗೂ ಅವಳನ್ನು ಪ್ರಸನ್ನಗೊಳಿಸಿಕೋ, ಅಂದರೆ ಅವಳನ್ನು ಸಂರಕ್ಷಣೆ ಮಾಡು. ಅವನಿಗೆ ಒಂದು ಮಂತ್ರ ಹೇಳಿದರು. ಅವನನ್ನು ಉಪಾಸನೆ ಮಾಡಿದರು. ತಾತ್ಪರ್ಯ ಹೇಳಿದರೆ ಅವಳು ದೇವತೆ ಆದಳು. ಹಾಗೂ ಅವನ ಮೇಲೆ ಹಾಕಿ ನಾನು ಇದಕ್ಕೆ ಹೋದಾಗ ಕಾನ್ಪುರ್ಗೆ ಹೋದಾಗ ಪ್ರತ್ಯಕ್ಷ ನೋಡಿದ್ವಿ. ಏನು ಅಂತಂದ್ರೆ ನಾವು ಒಬ್ರು ಮನೆಗೆ ಹೋಗಿದ್ವಿ. ಅವ್ರ ಮನೆಗೆ ಅರ್ಥಾತ್ ಏನಂದ್ರೆ ಎಲ್ಲರೂ ಬಹಳಷ್ಟು ಜನರು ಅಲ್ಲಿ ಹೋಗ್ತಿದ್ರು. ಅವ್ರ ಮನೆಗೆ ಹೋದ್ವಿ. ಹೋದ ಕೂಡಲೇ ಏನು ವೈಶಿಷ್ಟ್ಯ ಇತ್ತು ಅಂದ್ರೆ ಅವನ ಹೆಂಡತಿ ಗಂಗಾ ನದಿಯಲ್ಲಿ ಮುಳುಗಿ ಸತ್ತು. ಗಂಗಾ ನದಿಯಲ್ಲಿ ಮುಳುಗಿ ಸತ್ತ ಕೂಡಲೇ ಅದನ್ನ ಹಣ ತಗೊಂಡು ಬಂದು ಏನ್ ಮಾಡಿದ್ರು ಅಂದ್ರೆ ಅದು ಮನೆಯಾಗಿಟ್ಟು ಮನೆ ಒಳಗಿಟ್ಟು ಆಮೇಲೆ ಆಕೆಗೆ ಗಂಗಾನ ಅಲ್ಲಿಗೆ ಹತ್ಬಿಟ್ಟು ಗಂಗಾ ದೇವತಾ ಗಂಗಾದೇವಿ ಅಲ್ಲಿಗೆ ಹತ್ರು. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು. ನಾನು ಹೋದಾಗ ಆಕೆ ಸತ್ತು 1.5 ವರ್ಷ ಆಗಿತ್ತು. ಆದ್ರೆ ಹೆಣ ಇನ್ನೂ ಹಂಗೆ ಇರ್ತಿದ್ರು. ನಾನು ನೋಡ್ಬೇಕು ದೊಡ್ಡ ಪೆಟ್ಟಿಗೆ ಒಳಗೆ ಆ ಹೆಣ ಇಟ್ಟಿದ್ರು. ಅಕ್ಕಿ ಮಾರಿ ಕಾಣಿಸ್ತಿತ್ತು. ಅಕ್ಕಿ ಮಾರಿ ಕುಂಕುಮ ಹಚ್ಚಿದ್ರು. ಅಕ್ಕಿ ಮಾರಿ ಕಾಣಿಸ್ತಿತ್ತು. ಎಲ್ಲಾ ಬಗ್ಗೆ ನಮಸ್ಕಾರ ಮಾಡೋದು. ಒಂದು ಗುಂಡಿನೂ ಇಟ್ಟಿದ್ರಲ್ಲೇ. ಅವನು ಪ್ರಪಂಚ ಎಲ್ಲ ನಡೆದ್ರು.
ಸಾತ್ರೆ ಹಿಂಗ್ ಸಾಯ್ಬೇಕು, ಮುಂದೆ ಉಪಯೋಗ ಆಗೋದು. ಸುಳ್ಳ ಕಟ್ಟಿ ಬಿದ್ದಾನ, ಒಂದು 10 ಕ್ವಿಂಟಲ್ ಕಟ್ಟಿ ಬಿದ್ದಾನ. ಆದ್ದರಿಂದ ಏನು ನಾವು ತಡುವುದೇ ಹೊಟ್ಟೆ ಕಟ್ಟಿದ್ರೆ ಅದು ಒಂದು ವಿಷಯ, ಒಂದು ನಿರ್ಧಾರ. ಅದು ಅದಾದ್ರೆ ಅದು ಬಾಕಿಗೆಲ್ಲ ತುಂಬಾ ಹೊಚ್ಚಿದ್ರು, ಹೊಚ್ಚಿ ಸೀರೆ ಬಾರಿಯನ್ನು ಹೊಚ್ಚಿದ್ರು ಕಾಣಿಸ್ತದೆ. ನಾನ್ ಸಹಿತ ಅದರೊಳಗಿಂದ ಕಿಡಿಕಾಗಿದ್ದಾಕಿ ಮಾರಿ ನೋಡಿ ಬಂದೆ. ಅವನು ಅದರಿಂದ ಉಪಾಸನೆ ಮಾಡಿದನು. ತಾತ್ಪರ್ಯವೇನೆಂದರೆ ಅವಳು ದೇವತೆಯೇ ಆದಳು ಹಾಗೂ ಅವನ ಮೇಲೆ ಪ್ರಸನ್ನರಾದಳು. ಆದ್ರಿಂದ ಆಕೆ ಬದುಕಿರೋ ತನಕ ಪ್ರಸನ್ನ ಇದ್ದಿದ್ದಿಲ್ಲ. ಇವು ಆಕಿನ ಸಾಕಷ್ಟು ಬದುಕಿದ್ದಾಗ ಜೀವನದಿಂದ ಸಾಕಷ್ಟು ಉಪಾಸನೆ ಮಾಡಿದಾಕಿದ್ರು, ಆದ್ರೆ ಅವಾಗೇನ ಪ್ರಸನ್ನ ಆಗಲಿಲ್ಲ. ಸಾಕು ನಾನು ಪ್ರಸನ್ನ ಹಿಂಗೂ ಇರ್ತಾವ ಕೆಲವು. ಅವನಂತ ಗಂಡಂದ್ರು, ಅಲ್ಲ ನೀನು ಸತ್ತು ಮಾಡಿದ್ರೆ ನನ್ನ ಮೇಲೆ ಪ್ರೇಮ ಮಾಡಿ ಇರು ತನಕ ಅಂತ ಮಾಡಾಗಿ ನೋಡ್ರಿ, ಸತ್ತು ನಾನು ನೋಡ್. ಪರಮಾತ್ಮನು ಅದರ ಆಚೆಗೆ ಇರುತ್ತಾನೆ. ಶ್ರೀ ಜ್ಞಾನೇಶ್ವರ ಮಹಾರಾಜರು ಅನ್ನೋದೇನೆಂದರೆ ಆ ಶಕ್ತಿಯು ಪ್ರಸನ್ನವಾಗಿಯೇ ಆಗುತ್ತದೆ, ಅದೇ ವ್ಯರ್ಥ ಹೋಗುವುದಿಲ್ಲ ಅಂತ. ಆ ಶಕ್ತಿ ಅನ್ನೋದನ್ನು ಪ್ರಸನ್ನ ಆಗೇ ಆಗ್ತದೆ. ಆದರೆ ಅದು ನಿಜವಾದ ಮಾರ್ಗವಲ್ಲ. ಹಿಂಗೆ ನಾನು ಮಾಡೋದೇನದಂದ್ರೆ ಬರೋಬ್ಬರಿ ಅಲ್ಲ. ಪರಮಾತ್ಮನು ಅದರ ಆಚೆಗೆ ಅಲ್ಲ. ಅರ್ಥಾತ್ ಇಷ್ಟಕ್ಕ ಇವರು ಇದು ಮಾಡಿದ ಆಮೇಲೆ ಆ ಹಿಂತಿದ ಒಂದು ಸಮಾಧಿ ಕಟ್ಟಿ ಅದಕ್ಕೂ ಸಹಿತ ಏನ ದುರ್ಗಡ ಬಾಗಿ ಕುದುರಿಸು ಆ ಹಿಂತಿನ ಒಂದು ದೊಡ್ಡ ಲ್ಯಾಂಡೇಶನ್ ಮಾಡಿ ಫೋಟೋ ಇಟ್ಟು ಫ್ರೇಮ್ ಹಾಕಿ ಮುಂದೊಂದು ವರ್ಷಕ್ಕೆ ಅತಿ ಪುಣ್ಯತಿಥಿ ಅದರಲ್ಲಿ ಅವಾಗ ನಾವು ಆ ಹಿಂದಿನ ಫೋಟೋ ಬೆಳ್ಳಿ ಮಾಡ್ತಾರೆ. ಏನ್ ಮಾಡ್ತಾರೋ ಹೇಳಿ ಬರಂಗಿಲ್ಲ. ಪರಮಾತ್ಮನು ಅದರ ಆಚೆಗೆ ಇರುತ್ತಾನೆ. ಇದರಿಂದ ಪರಮಾತ್ಮನೇನು ಪ್ರಾಪ್ತನಾಗುವುದಿಲ್ಲ. ಅಷ್ಟೇ ಅಲ್ಲದೆ ಪ್ರಪಂಚದ ಆಚೆಗೆ ಏನೂ ಸಿಗುವುದಿಲ್ಲ. ಅರ್ಥಾತ್ ಆಕಿ ಪ್ರೇತ ಭಾವದಲ್ಲಿ ನನ್ಗೆ ಅವಾಗ ಇದನ್ನು ಓದುವುದು ನನಗೆ ಏನ್ ನೆನಪಾತು ಅಂದ್ರ, ಹಂಗ ಹಿಂಗೊಂದು ವ್ಯವಸ್ಥೆ, ಹಿಂಗೊಂದು ಏನದ ಪದ್ಧತಿನೂ ಅದ. ಈಗ ಏನ್ ಮಾಡ್ಬೇಕು ಅಂದ್ರ ಒಂದು ಕಾಗದ ತಗೋಬೇಕು, ಅದ್ರೊಳಗೆ ಏನದ ಅಕ್ಷರ ಭೇಟಿ ಹೆಂಗದ ಕಾಗದ ಹಂಗೊಂದು ಇದನ್ನ ತಯಾರು ಮಾಡ್ಬೇಕು. ಚಾರ್ಜ್ ತಯಾರು ಮಾಡಿ ಅಲ್ಲಿ ನಾವು ಕೂಡ್ಬೇಕು. ಕೂತು ಏನ್ ಮಾಡ್ಬೇಕು ಅಂದ್ರ ಊದಿನ ಕಡ್ಡಿ ಹಚ್ಚಿರ್ಬೇಕು, ತುಪ್ಪದ ದೀಪ ಹಚ್ಚಿರ್ಬೇಕು. ನಾವು ಪ್ರಾರ್ಥನೆ ನಾನು ನೋಡಿದ್ರೆ ಇದನ್ನ ಮಾಡ್ಬೇಕಂತೂ ಮಾಡಿದ್ವಿ, ಧೈರ್ಯ ಆಗಿಲ್ಲ, ಸುಮ್ಮನೆ ನೋಡಿದೆ ಅಂದ್ರೆ ಎನಿ ಅನ್ಸ್ಯಾಟಿಸ್ಫೈಡ್ ಸೋಲ್ಸ್ ಶುಡ್ ಕಮ್ ಇನ್ ದಿಸ್ ಪ್ಲಾನೆಟ್ ಅಂತ ನಾವು ಅನ್ಬೇಕು. ಹಿಂಗ್ ಪ್ರಾರ್ಥನೆ ಮಾಡ್ಕೋ, ಎನಿ ಅನ್ಸ್ಯಾಟಿಸ್ಫೈಡ್ ಸೋಲ್ ಶುಡ್ ಕಮ್ ಇನ್ ದಿಸ್ ಪ್ಲಾನೆಟ್, ಎನಿ ಅನ್ಸ್ಯಾಟಿಸ್ಫೈಡ್ ಸೋಲ್ ಶುಡ್ ಕಮ್ ಇನ್ ದಿಸ್ ಪ್ಲಾನೆಟ್ ಅಂದ ಕೂಡಲೇ ಅದು ಬಂದು ಬಿಡ್ತಾವ. ಅದು ಬಂದದ್ದರ ಏನ್ ಮಾಡ್ಕಂತಾರ, ಅದು ನಮ್ಮೊಳಗನ ಪ್ರವೇಶ ಮಾಡಿ ಐ ವಾಂಟ್ ಟೀ ಅಂತ ಚಹಾ ಕುಡಿದು ಕಿಟ್ಲಿ ಗಟ್ಟಲೆ ಚಹಾ ಕುಡಿದು. ಅರ್ಥಾತ್ ಏನ್ ಮಾಡೋದು ಹೇಳಿ ಬರಂಗಿಲ್ಲ. ಅದೇನಾದ್ರು ಅದಕ್ಕೇನಾದ್ರು ಅಸಂತೋಷ ಮನ್ಯಾಗಿನ ಡಬ್ಬಿ ಬೀಳಿರ್ತಾವ, ಮನ್ಯಾಗ ಏನ್ ಧಾಳ ಸಂಪ್ರಾಯ ಇರ್ತದ, ಮನೆ ನೋವು ಯು ಶುಡ್ ಗೋ ಅಂತ ಹೋಗುದೇ ಇಲ್ಲ. ಅರ್ಥಾತ್ ಏನಂದ್ರೆ ಆ ಅಸ್ತಿತ್ವದಲ್ಲಿಯೂ ಸಹಿತ ಇರ್ತದ. ಮಹಾರಾಜರು ಆ ಯಾವ ಪಿಶಾಚಿ ಸಲುವಾಗಿ ಏನಂದ್ರೆ ಉಳ್ಳಾಗಡ್ಡಿ ಪಲ್ಯ ಮಾಡಿಸಿ ಹಾಕಿದ್ರು ಅಂತ ಬಂದಿಲ್ಲ. ಜ್ಯೋತಿಷ್ಯರ ಬಗ್ಗೆ ಹೇಳಿರುವೆನಲ್ಲವೇ ಸಿದ್ಧಿ ಪ್ರಾಪ್ತವಾಯಿತು. ಅದನ್ನ ಜನರ ಭವಿಷ್ಯ ಹೇಳುತ್ತಾರೆ. ಪ್ರಾರಬ್ಧಾನುಸಾರ ಆಗುವುದೇ ಆಗುತ್ತದೆ, ಅದನ್ನೇ ಹೇಳುತ್ತಾರೆ. ಶ್ರೀ ಮಹಾರಾಜರು ಒಮ್ಮೆ ಒಂದು ಮೋಸ ಮಾಡಿದರು. ಅವರು ಅಂದ್ರೆ ಒಬ್ಬ ಮನುಷ್ಯನಿಗೆ ಭವಿಷ್ಯ ನೋಡುವ ಬಹಳ ಹವ್ಯಾಸವಿದ್ದಿತು. ಅವನಿಗೆ ಒಬ್ಬ ಜ್ಯೋತಿಷಿ ಹೇಳಿದನು, ನೀನು ಉಪಾಸನೆ ಮಾಡುವಂದ್ರೆ ನನಗೆ ರಾಜಯೋಗ ಇರುತ್ತದೆ. ಅದರಂತೆ ಅವನು ಉಪಾಸನೆ ಮಾಡಿದನು. ಅವನಿಗೆ ಒಂದು ನಾಟಕದಲ್ಲಿ ಒಂದು ಪ್ರವೇಶದಲ್ಲಿ ರಾಜನ ಪಾತ್ರ ರಾಜಯೋಗ ಅಂತಿರ್ಬೇಕು. ಇದೇ ಒಂದು ರಾಜಯೋಗವಾಗಿತ್ತು. ಕರ್ಮದೇವತೆಗಳು ಅತ್ಯಂತ ಕಠೋರವಿರುತ್ತವೆ. ನಿನ್ನ ಇಚ್ಛೆ ಎಂದು ಎಂಬುದು ಅಧ್ಯಾತ್ಮದ
ಇದರಿಂದ ನಿಮಗೆ ಯಾವುದೇ ಕಷ್ಟವಾಗದೆ ನಿಮ್ಮ ಸಮಾಧಾನ ಉಳಿಯುತ್ತದೆ. ಆದರೆ ಇದಕ್ಕಾಗಿ ಪ್ರತೀಕ್ಷೆ ಇರಬೇಕು, ಹಾಗೂ ಇದು ಅತ್ಯಂತ ಕಠಿಣವಿರುತ್ತದೆ. ಪ್ರತೀಕ್ಷೆ ಮಾಡುವುದೆಂದರೆ ಎಷ್ಟು ಪ್ರತೀಕ್ಷೆ ಮಾಡುವುದು? ತುಕಾರಾಮ ಮಹಾರಾಜರು ಒಮ್ಮೆ ಅನ್ನದ್ದೇನೆಂದರೆ, ಜಾಳೋನಿ ಸಂಸಾರ ಬಯಸಲು ಅಂಗಣಿ ನಾಹಿ ತುಷಾ ಮನಿ ಮಾನಸೀಹಿ, ನಿನಗೆ ನಾಚಿಕೆ ಅನಿಸುವುದಿಲ್ಲವೇ ಎಂದು ಅನ್ನುವಂತೆ ಇರುತ್ತದೆ. ಭಗವಂತರು ಅವರನ್ನು ನೀನು ನಾಚಿಕೆ ಬರ್ತದಿಲ್ಲೋ ಅನಿಸ್ತದಿಲ್ಲೋ, ನನ್ನ ಪ್ರಪಂಚಕ್ಕೆ ಬೆಂಕಿ ಹಚ್ಚಿ ಅಂಗಳದಾಗ ಬಂದು ಕೂತೀನಿ, ಇನ್ನೂ ನೀ ದರ್ಶನ ಕೊಡಂಗಿಲ್ಲ ಕೊಡುವಲ್ಲಿ ಎಷ್ಟು ದಿವಸ ಅಂತ ನಾನು ಹಿಂದೆ ಕಾಯಬೇಕು. ಅರ್ಥಾತ್ ಏನು ಅಂದ್ರೆ ಅಂತ ಹೆಂಗು ಹಂಗೆ ಶ್ರೀ ಮಹಾರಾಜರು ಅಂದದ್ದೇನೆಂದರೆ, ಈ ಅಧಿಕಾರವು ತುಕಾರಾಮನದೇ ಇರುತ್ತದೆ, ನಿಮ್ಮದಲ್ಲ. ಕರ್ಮ ದೇವತೆಯು ಶಕ್ತಿಯಾಗಿರುತ್ತದೆ, ಅದು ಬೇಕಾದದ್ದನ್ನು ಮಾಡಬಲ್ಲದು, ಜಗತ್ತಿನಲ್ಲಿ ತಿರುವು ಮಾಡಬಲ್ಲದು. ನಾವು ಏನು ಮಾಡಬೇಕಾಗುತ್ತದೆ ಅಂತ ಸಮಯದಲ್ಲಿ ಅನುಭವಿಸಲೇಬೇಕಾಗುತ್ತದೆ. ಪುಢೇ ಪ್ರಾಪ್ತತೆ ಬ್ರಹ್ಮಾದಿಕಿ ಚಳೇನ ಎಂದು ಶ್ರೀ ಸಮರ್ಥರು ಅಂದಿರುತ್ತಾರೆ. ಶ್ರೀ ಜ್ಞಾನೇಶ್ವರ ಮಹಾರಾಜರ ಅಭಿಪ್ರಾಯವೇನೆಂದರೆ, ಮನುಷ್ಯನಿಗೆ ಯಾವ ಇಂದ್ರಿಯಗಳು ಇರುತ್ತವು ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಅವುಗಳ ಪ್ರತಿಯೊಂದು ಆಹಾರ ಬೇರೆ ಬೇರೆಯಾಗಿರುತ್ತದೆ. ಕಣ್ಣಿನ ಆಹಾರ ನೋಡುವುದು, ಕಿವಿಯ ಆಹಾರ ಕೇಳುವುದು, ನಾವು ಒಂದರ ಆಹಾರ ಇನ್ನೊಂದಕ್ಕೆ ಕೊಟ್ಟರೆ ನಡೆಯುವುದಿಲ್ಲ. ಅದನ್ನ ಶ್ರೀ ಜ್ಞಾನೇಶ್ವರ ಮಹಾರಾಜ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ಅದು ನಿಜವಾಗಿ ನನ್ನದೇ ಇದ್ದರು, ಇದೆಲ್ಲ ನಾನೇ ಆಗಿದ್ದರು, ನೇರವಾಗಿ ಭಜಿಸದೆ ನನ್ನನ್ನವರು ವಿಪರೀತ ಭಜಿಸುವರು. ಅರ್ಥಾತ್ ಏನು ಅಂದ್ರೆ, ಅದು ನಾನೇ ಇದ್ದೀನಿ ಖರೆ ಅದ, ಆದ್ರೆ ಅವರು ವಿಪರೀತ ನಮ್ಮನ್ನು ಭಜಿಸ್ತಾ ಇದ್ದಾರೆ. ನೋಡಿರಿ, ಒಂದೇ ಬೀಜದಿಂದ ಇರುವವು ಶಾಖ ಪಲ್ಲವ ವೃಕ್ಷದ, ನೀರು ಪಡೆಯುವು ಬೇರಿನಿಂದ, ಬೇರಿಗೆ ನೀರು ಹಾಕಬೇಕು. ಅರ್ಥಾತ್ ಏನು ಅಂತಂದ್ರೆ, ಎಲ್ಲ ಇಲ್ಲವನು ಒಂದ ಬೀಜದಿಂದ ನಿರ್ಮಾಣವಾಗಿರ್ತಕ್ಕಂತಹ ವೃಕ್ಷದಲ್ಲಿ ಬೊಡ್ಡೆ ಆಗ್ತವೆ, ಶಾಖ ಚೊಂಗೆ ಆಗ್ತವೆ, ಅದೇ ರೀತಿಯಾಗಿ ಇಲಿ ಆಗ್ತವೆ, ಅದೇ ರೀತಿಯಾಗಿ ಹೂವು ಆಗ್ತವ, ಹಣ್ಣು ಆಗ್ತವ. ಇದೆಲ್ಲ ಆಗೋದು ಎಲ್ಲರೊಳಗಿಂದ ಅಂದ್ರೆ ಒಂದ ಬೀಜದಾಗಿಂದ. ನೀರು ಪಡೆಯುವು ಬೇರಿನಿಂದ, ಮತ್ತು ಅವಕ್ಕೆಲ್ಲಕ್ಕೂ ನೀರು ಎಲ್ಲಿಂದ ಸಿಗ್ತದಂದ್ರೆ ಬೇರಿನಿಂದಲೇ ನೀರು ಸಿಗ್ತದೆ. ಅವು ಪ್ರತ್ಯೇಕವಾಗಿ ಹೂವಿಗೆ ನೀರು ಪಡೆಯುವ ಹಾಕ್ಬೇಕು, ಬೀಜಕ್ಕೆ ಅರ್ಥಾತ್ ಟೊಂಗಿಗೆ ನೀರು ಹಾಕ್ಬೇಕು, ಎಲಿಗೆ ನೀರು ಹಾಕ್ಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ. ಅರ್ಥಾತ್ ಇದು ಸಂಕೇತ ಏನು ಅಂದ್ರೆ, ಸುಮ್ನೆ ನಾವು ಆ ದೇವತೆ ಈ ದೇವತೆ ಆ ಇದು ಕ್ಷುದ್ರವಾಗಿರ್ತಕ್ಕಂಥ ಅನೇಕ ದೇವತೆಗಳನ್ನು ನಾವು ಸುಮ್ನೆ ಆರಾಧನೆ ಮಾಡ್ಕೊತ ಕೂಡೋಕೆನ್ಸು ಜ್ಞಾನೇಶ್ವರ ಮಹಾರಾಜ ಅತಿ ಪ್ರಾರಂಭದಲ್ಲೇ ಹೇಳ್ಯಾರ. ಯಾವ ರೀತಿಯಾಗಿ ವೃಕ್ಷದ ಬೇರಿಗೆ ನೀರು ಹಾಕೋದ್ರಿಂದ ಎಲ್ಲಾ ಶಾಖಾ ಪಲ್ಲವಗಳು ಪ್ರಫುಲ್ಲಿತವಾಗಿರ್ತಾವೋ, ಹಂಗ ನಾವು ಸದ್ಗುರುಗಳನ್ನು ಆರಾಧಿಸುವುದರಿಂದ ಎಲ್ಲಾ ದೇವತೆಗಳು ಸಂತುಷ್ಟ ಆಗ್ತಾರೆ. ಅರ್ಥಾತ್ ಏನು ಅಂದ್ರೆ, ಬೇರಿನಿಂದ ಬೇರಿಗೆ ನೀರು ಹಾಕಬೇಕು ಅಂತ ತಿಳ್ಕೊಂಡು ಹೇಳಿದ್ರು. ನಮ್ಮಲ್ಲಿ ಉತ್ತಮ ಸಾಧಕರ ಒಂದು ಭೂಮಿಕೆ ಇದೆ. ಇನ್ನು ಸ್ವಲ್ಪ ಇದು ಮಾಡಲಿ, ಈ ಮಾಧ್ಯಮದವರು ಬೇಕಾದ್ರೆ ಬಾಂಧವ್ಯ ಹೇಳುವುದು, 13 ಕೋಟಿ ಜಪ ಮಾಡಿದರೆ ಜನ್ಮಪತ್ರಿಕೆಯಲ್ಲಿಯ ಸ್ಥಾನಗಳು ಶುದ್ಧವಾಗುತ್ತವೆ. ಜನ್ಮಪತ್ರಿಕೆ ಒಳಗೆ 12 ಸ್ಥಾನ ಇರ್ತಾವೆ. ಆ 12 ಅಂದ್ರೆ ರಾಹು ಸ್ಥಾನ, ಕೇತು ಸ್ಥಾನ ಅಂತ ತಿಳ್ಕೊಂಡೆಲ್ಲ ಇರ್ತಾವ. ಅದ್ರ ಬಗ್ಗೆ ಹೇಳ್ತಾರೆ. ಅವು 12 ಸ್ಥಾನಗಳಿರುತ್ತವೆ. 1 ಧನುಸ್ಥಾನ, 2 ಧನಸ್ಥಾನ, 3 ಪ್ರವಾಸ, 4 ಮನೆ ಮಾಡು, 5 ಸುಖ ಸ್ಥಾನ, 6 ಪ್ರಕೃತಿ ಹಾಗೂ ನೌಕರಿ ಚಾಕರಿ, 7 ಧ್ಯಾಯಸ್ಥಾನ, ಧ್ಯಾಯ ಅಂದ್ರೆ ಹೆಂಡತಿ, ಅಂದರೆ ಹೆಂಡತಿ ಮಕ್ಕಳ ಸ್ಥಾನ, 8 ಮೃತ್ಯು ಸ್ಥಾನ, 9 ಭಾಗ್ಯೋದಯ ಸ್ಥಾನ, 10 ಕೀರ್ತಿ ಸ್ಥಾನ, 11 ಮಿತ್ರ ಸ್ಥಾನ, 12 ವ್ಯಯಸ್ಥಾನ ಅಂದರೆ ಖರ್ಚು ಮುಂತಾದದ್ದು. 1 ಕೋಟಿ ಜಪ ಮಾಡಿದರೆ ಧನುಸ್ಥಾನ ಶುದ್ಧವಾಗುತ್ತದೆ ಅಂತದ. ಅಂದರೆ ಅವನ ರೋಗ ಗುಣವಾಯಿತು ಅಂದ ಮೇಲೆ ಡಾಕ್ಟರ್ ಕೆಲಸವೇನು? ಎಂಥ ತಪ್ಪು ಕಲ್ಪನೆ ಇರುತ್ತದೆ ನೋಡ್ರಿ. 1 ಕೋಟಿ ಜಪ ಆಗ್ಬಿಟ್ರೆ ನನ್ನ ರೋಗ ಬರಂಗಿಲ್ಲ ಅನ್ನುವಂಥ ಭಾವನೆ ಅಲ್ಲ. ಆದ್ರೆ ಏನು ಅಂದ್ರೆ, ಅರ್ಥಾತ್ ಏನು ಅಂದ್ರೆ, ದೇಹ ಶುದ್ಧ ಆಗ್ತದೆ, ಪವಿತ್ರ ಆಗ್ತದೆ ಅನ್ನುವಂಥ ವಾಸನೆಗಳು ಕಡಿಮೆ ಆಗ್ತವೆ. ದೇಹದಿಂದ ಅನುಭವಿಸಬೇಕಾಗಿರ್ತಕ್ಕಂಥ ವಾಸನೆ 1 ಕೋಟಿ ಜಪ ಮಾಡಿದ್ರೆ ಅರ್ಥಾತ್ ಏನು ನಿಧಾನವಾಗಿ ಮನುಷ್ಯನ
ವಾಸನೆಗಳು ಕಡಿಮೆ ಆಗ್ತಾವ, ದೇಹ ಶುದ್ಧ ಆಗ್ತದೆ. ವಾಸನ ಕಡಿಮೆ ಆದ ಕೂಡಲೇ ಆ ದೇಹದ ಮೂಲಕವಾಗಿ ಆ ವಿಷಯಗಳನ್ನು ಉಪಭೋಗ ಮಾಡುವ ಪ್ರವೃತ್ತಿ ಕಡಿಮೆ ಆಗ್ತದೆ. ಉಪಭೋಗ ಮಾಡುವ ಪ್ರವೃತ್ತಿ ಕಡಿಮೆ ಆಗ್ತದೆ, ದೇಹ ಪವಿತ್ರ ಆಗ್ತದೆ, ಶುದ್ಧ ಆಗ್ತದೆ. ಅರ್ಥಾತ್ ಕಬೀರದಾಸರು ಹೇಳಿದ ಅರ್ಥಾತ್ ಏನು ಅಂದ್ರೆ ಝೀನಿ ರೇ ಝೀನಿ ಚದರಿಯ, ಅರ್ಥಾತ್ ಏನು 9 ಮಾಸ 9 ತಿಂಗಳು ಹಿಡಿತದನ್ನ ತಯಾರು ಮಾಡ್ಬೇಕಾದ್ರೆ ಅರ್ಥಾತ್ ಏನು ಅಂದ್ರೆ ಧ್ರುವ ಪ್ರಹ್ಲಾದ ಸುಧಾಮಾನೆ ಓಢಿ दास कबीरा ऐसी ओढ़ी जो की त्यों रख दीनी चदरिया, जो दीनी रे दीनी. अर्थात ಏನು ಅಂದ್ರೆ ಮೂರಕ್ಷ ಲೋಕ ಜಾನತ ಇದನ್ನ ಏನು ಅಂತಂದ್ರೆ ಇದನ್ನು ಹೊಲಸು ಮಾಡಿರ್ತಾರೆ. ಮೂರಕ್ಷ ಲೋಕ ಜಾನತ ನಹಿ ಜಾನತ, ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಮೈಲಿ ಕೀನಿ ಚದರಿಯ, ಈ ಚಾದರವನ್ನ ಈ ದೇಹವನ್ನು ಹೊಲಸು ಮಾಡಿಬಿಡ್ತಾರೆ. ಎದರಿಂದ ಅಂದ್ರೆ ಅನೇಕ ಪ್ರಕಾರವಾಗಿರ್ತಕ್ಕಂತಹ ವಿಷಯಗಳನ್ನು ಸೇವನೆ ಮಾಡುವುದರಿಂದ ಅಪವಿತ್ರವಾಗಿರ್ತಕ್ಕಂಥ ಏನ್ ಬೇಕಾದ ತಿನ್ನೋದು, ಅಂಥದ್ದು ಇಂಥದ್ದು ತಿನ್ನೋದು, ಅಂಥದ್ದು ನೋಡೋದು, ಅವುಗಳಿಂದ ಕಣ್ಣು ಭ್ರಷ್ಟ ಆಗ್ತವೆ. ಅಂಥದ್ದಿಂಥದ್ದು ಕೇಳೋದ್ರಿಂದ ಕಿವಿ ಭ್ರಷ್ಟ ಆಗ್ತವೆ, ಮಲಿನ ಆಗ್ತವೆ. ಅಂಥದ್ದಿಂಥದ್ದು ತಿನ್ನೋದ್ರಿಂದ ದೇಹನ ಭ್ರಷ್ಟ ಆಗ್ತದೆ. ಅರ್ಥಾತ್ ಗುರುದೇವರ ಅಂಗಡಿಯವರು ದೇಹ ಬಿಡೋಕ್ಕಿಂತಲೂ 7 ದಿವಸ ಮುಂಚಿನಿಂದ ಊಟನ ಬಿಟ್ಟುಬಿಟ್ಟಿದ್ರು. ಅರ್ಥಾತ್ ಏನಾದ್ರು ಬದೇ ನೀರು ಕುಡಿದಿರ್ತದೆ. 7 ದಿವಸ ಊಟ ಮಾಡಲಿಲ್ಲ. ಕೇಳಿದ್ರೆ ಯಾಕೆ ಊಟ ಮಾಡಲಿಲ್ಲ? ಇಲ್ಲಪ್ಪ ಈ ದೇಹ ಏನದನ್ನು ಇದನ್ನು ಹೆಂಗ ಭಗವಂತ ಶುದ್ಧವಾದ ಭಾವದಲ್ಲಿ ಕೊಟ್ಟಾನೋ ಆ ರೀತಿ ಅದೇ ರೀತಿ ಅಷ್ಟ ಶುದ್ಧವಾದ ಭಾವದಲ್ಲಿ ಇದನ್ನು ಅವನಿಗೆ ಒಪ್ಪಿಸ್ಬೇಕಾಗಿದೆ. ನೋಡಿ ಭಾವನೆ 7 ದಿವಸ ಊಟ ಮಾಡಲಿಲ್ಲ. ಮನೆಯ ದೇಹದೊಳಗೆ ಯಾವುದೂ ಮಾಲಿನ್ಯ ಇರಬಾರದು ಅನ್ನೋ ದೃಷ್ಟಿಯಿಂದ ಅವ್ರೇನು ಊಟ ಮಾಡಲಿಲ್ಲ. ಮನೆಗೆ ಅವ್ರ ದೇಹ ಬಿಡೋ ದಿವಸ ಸಂಜೆ ತನಕ ಭಗವಂತ ನಾಮಸ್ಮರಣೆ ಅದು ಮಾಡ್ಕೋತಾನೆ ಇದ್ರು. ಸಂಜೆನಾಗ ಅವ್ರು 7ರಿಂದ 8, 9 ತನಕ ಅವ್ರದ್ದೇನಿರ್ತಂದ್ರೆ ನೇಮ್ ಇರ್ತದೆ, ಜಪ ಮಾಡೋದು, ನಾಮಸ್ಮರಣೆ ಮಾಡೋದು ಇರ್ತದೆ. ಅದು ಹಿಂಚಿಗೇರಿ ಹೋಗ್ತದೆ ದಾರಿ ಒಳಗೆ, ನಿಂಬಾದಿಂದ ಹಿಂಚಿಗೇರಿ ಹೋಗ್ತದೆ ದಾರಿ ಒಳಗೆ ಒಂದ್ ಕಡೆಗೆ ಅವ್ರದೊಂದು ಏನದ ಅಂದ್ರೆ ಆ ನೇಮ್ ಮಾಡೋ ಸ್ಥಾನ. ಅವ್ರು ಹೇಳಿದ್ ನನ್ನಲ್ಲಿ ಕರ್ಕೊಂಡು ಹೋಗಿ ಎಷ್ಟೇ ಅಶಕ್ತನಾಗಿದ್ರು ಅಂದ್ರೆ ಆಮೇಲೆ ಅವ್ರನ್ನ ಹೋಗಿ ಕರ್ಕೊಂಡು ಹೋಗಿ ಕಾರಣ ಕೂಡಿಸಿದ್ರು. ಅಲ್ಲಿ ಹೋದ್ರು. ಹೋಗಿ ಅವ್ರು ಪ್ರತಿ ದಿವಸದಂತೆ ಅವ್ರು ಏನ್ ಮಾಡಿದ್ರು 2 ತಾಸು 1-1.5 ತಾಸು ನಾಮಸ್ಮರಣೆ ಮಾಡಿ ಬಂದು ಆಮೇಲೆ ಏನ್ ಮಾಡಿದ್ರು ಅಂದ್ರೆ ಎಲ್ಲರಿಗೂ ವಿಠಲ 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 ಅಂದ್ರೆ ಅಂತ ಹೇಳಿದ್ರು. ಪಾಂಡುರಂಗ 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 ಅಂದ್ರೆ ಅಂತ ಹೇಳಿದ್ರು. ಆಮೇಲೆ ಕರ್ಪೂರ ಆರತಿ ಹಚ್ಚಿದ್ರು. ಅವ್ರದ್ದೇ ಅರ್ಥಾತ್ ಪ್ರಾಣ ಹೋಗ್ತು 10 ಸುಮಾರಕ್ಕೆ. ಅರ್ಥಾತ್ ಏನಂದ್ರೆ ಹೆಂಗ ಶುದ್ಧವಾಗಿ ಭಗವಂತ ನಮ್ಗೆ ಇದನ್ನು ಕೊಟ್ಟಾಗ ಗಂಗಾ ನದಿ ಉಗಮದಲ್ಲಿ ಹೆಂಗ ಶುದ್ಧ ಇರ್ತದನೋ ಹಂಗ ನಮ್ಮ ದೇಹ ಏನದ ಮನ್ ಅರ್ಥಾತ್ ಏನಂದ್ರೆ ಮನಕ್ಕೆ ಸಚ್ಚೆ ಬಚ್ಚೆ ಮನಕ್ಕೆ ಸಚ್ಚೆ. ಅವಾಗ ಎಲ್ಲ ನಾವು ಶುದ್ಧ ಇರ್ತೀವಿ. ನಾನು ಹೇಳ್ತಿರ್ತಿಲ್ಲ ಕೂಸು ನಗಲಿಕ್ಕೆ ಹತ್ತೀವಿ ಅಂದ್ರೆ ಕೆಡ್ಲಿಕ್ಕೆ ಹತ್ತೀವಿ ಅಂತ ತಿಳ್ಕೋಬೇಕು. ಅಂದ್ರೆ ದೃಶ್ಯದೊಳಗೆ ಬರ್ಲಿಕ್ಕೆ ಹತ್ತೀವಿ ಅಂತ ಅರ್ಥ. ಹಂಗ ನಾವು ನಮ್ಮ ದೇಹವನ್ನು ಪವಿತ್ರ ಇಟ್ಕೋಬೇಕು. ಅದನ್ನು 1 ಕೋಟಿ ಜಪ ಮಾಡಿದರೆ ತನುಸ್ಥಾನ ಶುದ್ಧವಾಗುತ್ತದೆ. ನಾವು ಭರ್ ಎಳೆದು ಸಂಖ್ಯಾ ಬರಲಿಡ್ಬೋದು. ಆದ್ರೆ ಭಗವಂತ ಏನ್ ಮಾಡುದಿಲ್ಲ ಅಂದ್ರೆ ಅದನ್ನು ಒಪ್ಪೋದಿಲ್ಲ. ಅವನ್ ಬರೋಬ್ಬರಿ ಅರ್ಥಾತ್ ನಾನು 108 ಮಾಡಿದೆ ಅಂತಂದ್ರ ಅವ ಅದ್ರೊಳಗೆ 13 ಅಕ್ಷರದ್ದು ಅರ್ಥ ಎಣಿಸೋದ, ಉಳಿದದ್ದು ಎಣಿಸೋದೇ ಇಲ್ಲ. ನೀವು ಬೇಕಾದ್ರೆ 10,000 ಮಾಡಿರಿ ಅಂತ ಸಮಾಧಾನ ಮಾಡಿಕೊಂಡು ಸಹಿತ ಅದ್ರೊಳಗೆ 13 ಅಕ್ಷರ ಉಚ್ಚಾರ ಆದದ್ದು ಎಷ್ಟವನು ಅಷ್ಟ ಭಗವಂತ ಏನ್ ಮಾಡ್ತಾನಂದ್ರ ಅದನ್ನು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ನಾನು ಲೆಕ್ಕ ಹೇಳ್ತಿದ್ದೆ ಏನು ಅಂದ್ರೆ ಈಗ ನಾವು 1 ಮಾಡಿ 100 ಮಾಡಿದ್ವಿ ಅಂದ್ರೆ ಅದ್ರೊಳಗ 5, 10 ಅಷ್ಟ ಏನವು ಅಂದ್ರೆ ಪೂರ್ಣ ಆಗಿರ್ತಕ್ಕಂಥವು ನಮ್ಮ ಅಂತಃಕರಣಕ್ಕೆ ಸ್ಪರ್ಶ ಆಗಿರ್ತಕ್ಕಂಥ ಜಪ ಇರ್ತಾವ. 100ಕ್ಕೆ 5 ಅಂತ ಹೇಳಿದ್ರೆ 1000ಕ್ಕೆ ಎಷ್ಟಾಗ್ತದೆ ಅಂದ್ರೆ 50 ಆಗ್ತದೆ. 1000ಕ್ಕೆ 50 ಆದ್ರೆ ನೀವು 20,000 ಮಾಡಿದ್ರೆ ಎಷ್ಟಾದಂಗ ಆಗ್ತದೆ ಅಂದ್ರೆ ಅರ್ಥಾತ್ ಏನು ಅಂದ್ರೆ 2,000 ಜಪ ಮಾಡಿದಂಗೆ ಆಯ್ತು. ಭಗವಂತನ ಲೆಕ್ಕದೊಳಗೆ ಅಷ್ಟ ಇರ್ತದೆ. ಅದಕ್ಕನುಸಾರವಾಗಿ 1 ಕೋಟಿ ಆದಾಗ ನಮ್ಮ ತನು ಶುದ್ಧ ಆಗ್ತದೆ. ಇದ್ರ ಬಡ ನಾವು ಒಂದೇನದ ಯಾವುದು ದಿವಸಕ್ಕೆ 15,000 20,000 ಮಾಡಿದ್ವಿ ಅಂತಂದ್ರ ತನು ಶುದ್ಧ ಆಗುದಿಲ್ಲ, ಮನನು ಶುದ್ಧ ಆಗುದಿಲ್ಲ, ಎಲ್ಲ ಅಶುದ್ಧ ಆಗೋದು. ಆದ್ದರಿಂದ ಎಂಥ ತಪ್ಪು ಕಲ್ಪನೆ ಇರ್ತದೆ ನೋಡಿ. ಅದೇ ರೀತಿಯಾಗಿ ನೋಡಿ ಏನು ಅಂದ್ರೆ 2 ಧನಸ್ಥಾನ, ದುಡ್ಡಿನ ಸ್ಥಾನ. ದುಡ್ಡಿನ ಯೋಗವೇ ಇಲ್ಲದಿದ್ದರೆ 2 ಕೋಟಿ ಜಪ ಮಾಡಿ ದುಡ್ಡು ಸಿಗುವುದೇ? ಅದ ಮೇಲೆ ಅರ್ಥವೇನು?
ಅದಕ್ಕೆ ಶ್ರೀ ಮಹಾರಾಜರು ಬಂದದ್ದೇನೆಂದರೆ 1 ಕೋಟಿ ಜಪ ಮಾಡಿಯೂ ಕಾಯಿಲೆ ಆಗುವಂತಹದೇ, ಆದ್ರೆ ಅದರಿಂದ ದುಃಖವಾಗುವುದಿಲ್ಲ. ಜಡ್ಡು ಜಾಪತ್ರೆ ಆಗುವುದನ್ನೇ, ಆದ್ರೆ ಮನಸ್ಸು ಶಾಂತ ಉಳಿತದೆ, ಸಮಾಧಾನ ಉಳಿತದೆ, ಮನಸ್ಸಿನ ಕಿರಿಕಿರಿ ಆಗಂಗಿಲ್ಲ, ದೇಹದ ಬಗ್ಗೆ ಅತಿ ಮೋಹ ಆಸಕ್ತಿ ಆಗಂಗಿಲ್ಲ. ದೇಹವನ್ನು ಅಷ್ಟೇ ಜಡ್ಡು ಜಾಪತ್ರೆ ಅನುಭವಿಸಿದ್ರು ಮನಸ್ಸು ಶಾಂತ ಇರ್ತದೆ ಅನ್ನೋದೇ 1 ಕೋಟಿ ಜಪ ಮಾಡುವುದರಿಂದ ಧನುಸ್ಥಾನ ಶುದ್ಧ ಆಗೋದು ಲಕ್ಷಣ. ಅದರಂತೆ ಧನಸ್ಥಾನ ಪರಿಶ್ರಮದಿಂದ ಎಷ್ಟು ದುಡ್ಡು ಸಿಗಬೇಕು ಅಷ್ಟೇ ಸಿಗುತ್ತದೆ, ಹೆಚ್ಚಿಗೆ ಸಿಗುವುದಿಲ್ಲ. ಆದರೆ ಅದರಲ್ಲಿ ಅಧ್ಯಾತ್ಮ ಮಾತ್ರ ಇರುವುದಿಲ್ಲ. ಅರ್ಥಾತ್ ಬಾಕಿ ಸಾಮಾನ್ಯ ಪರಿಸ್ಥಿತಿಯೊಳಗೆ ಹೆಂಗಿರ್ತಂದ್ರ ನಮ್ಮ ಪ್ರಾರಬ್ಧಾನುಸಾರವಾಗಿ ಈ ಜಗತ್ತಿನೊಳಗ ಎಲ್ಲಾರು ಏನು ಧನ ಶುದ್ಧಿ ಮಾಡಿಕೊಂಡ ಧನ ಪಡ್ಕೋತಾರೆ. 2 ಕೋಟಿ ಜಪ ಮಾಡಿ ಧನ ಶುದ್ಧಿ, ಎರಡನೇ ಸ್ಥಾನ ಶುದ್ಧ ಮಾಡಿಕೊಂಡೇ ಧನ ಪಡ್ಕೋತಾರಂತಿಲ್ಲ. ಆದ್ರೆ ಅವ್ರಿಗೆ ಪ್ರಾರಬ್ಧಾನುಸಾರವಾಗಿ ಪ್ರಾಪ್ತವಾಗ್ತಕ್ಕಂಥ ಧನ ಪ್ರಾಪ್ತ ಆದ್ರೂ ಅದರೊಳಗೆ ಏನಿರಂಗಿಲ್ಲ, ಅಧ್ಯಾತ್ಮದ ಗಂಧ ಇರಂಗಿಲ್ಲ. ಏಕೆಂದ್ರೆ ಇದೆಲ್ಲ ದೇಹ ಸಂಬಂಧಿಯಾಗಿರುತ್ತದೆ. ದೇಹದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ ಸಾಧಕರ ಬಗ್ಗೆ ಕೆಳಕು ಅನಿಸುವುದಿಲ್ಲ. ಅದೇ ರೀತಿಯಾಗಿ ಧನದ ವಿಷಯದಲ್ಲಿ ಸಹಿತ ಏನಾಗ್ತಂದ್ರೆ ಅವನಿಗೆ ಧನ ಶುದ್ಧ, ಅರ್ಥಾತ್ 2 ಕೋಟಿ ಜಪ ಮಾಡಿದ್ರೆ ಧನದ ಬಗ್ಗೆ ಇರತಕ್ಕಂಥ ಒಂದು ವಾಸನ ಕಡಿಮೆ ಆಗ್ತದ, ಅಪೇಕ್ಷಾ ಕಡಿಮೆ ಆಗ್ತದೆ. ಅತ್ಯಂತ ಏನಪ್ಪಾ ಅಂದ್ರೆ ನನ್ನ ಒಂದು ಪರಿಶ್ರಮಕ್ಕೆ ಅನುಸಾರವಾಗಿ ಎಷ್ಟು ಸಿಗಬೇಕು ಅಷ್ಟು ಸಿಕ್ಕರೂ ಸಮಾಧಾನ ಆಗ್ತದೆ. ಈ ರೀತಿಯಾಗಿ 12 ಸ್ಥಾನಗಳು ಶುದ್ಧ ಆಗ್ತವೆ ಅಂತ ತಿಳ್ಕೊಂಡು ಹೇಳ್ತಾರೆ. ಮತ್ ಆಮೇಲೆ 3ನೇದು ಯಾವುದು ಅಂತಂದ್ರ ಅರ್ಥಾತ್ ಏನು ಅಂದ್ರೆ ಮುಂದೆ ನೋಡ್ರಿ, ಮನೆ ಮಾತು ಹೆಂಡತಿ ಮಾತು ಅಂದ್ರೆ ಜಾಯಸ್ಥಾನ ಅಂದ್ರೆ ಹೆಂಡತಿ ಮಕ್ಕಳ ಸ್ಥಾನ. ಮಕ್ಕಳು ಮನೆಗಳು ಆಗಲಿಲ್ಲವೆಂದು ತಿಳಿಯಿರಿ, ಆಗದಿದ್ದರೆ ಇಲ್ಲ. ಇದ್ದವರಾದರೂ ಏನು ಸುಖ ಅನುಭವಿಸುತ್ತಾರೆ, ಈ ಮಕ್ಕಳು ಮನೆ ಇದ್ದವರು ಏನು ಸುಖ ಅನುಭವಿಸ್ತಾರೆ ನೋಡಿ ಕತ್ತಿದ್ದಾರೆ. ಮೃತ್ಯು ಸ್ಥಾನ ಶುದ್ಧವಾದರೂ ಮರಣವೇನಾದರೂ ತಪ್ಪುತ್ತದೆ, ಆದರೆ ಮನೆಗೆ ಒಯ್ಯಲು ದುಡ್ಡು ಕೂಡಿಸಬೇಕಾಗಿ ಬರುವುದಿಲ್ಲ. ಅದರ ಮಟ್ಟಿಗೆ ಹತ್ತಿರ ಹಣವಿರಬಹುದು ಇರಬಾರ್ದು. ಈ ರೀತಿಯಾಗಿ ಏನಾಗ್ತದೆ ಅಂತಂದ್ರೆ ಯಾವ ರೀತಿಯಾಗಿ ನಾವು ಒಂದು ಬೀಜಕ್ಕೆ ನೋಡಿದ್ವಿ, ಒಂದೇ ಬೀಜದಿಂದ ಇರುವವು ಶಾಖ ಪಲ್ಲವ ವೃಕ್ಷದ ನೀರು ಪಡೆಯುವ ಬೇರಿನಿಂದ ಬೇರಿಗೆ ನೀರು ಹಾಕಬೇಕು, ಅಥವಾ 10 ಇಂದ್ರಿಯ ಅವುಗಳಿಗೆ ಒಂದೇ ಕಾಯ, ಇವೆಲ್ಲ ಸೇರಿಸಿದ ವಿಷಯ ತಲುಪು ಒಂದೇ ಕಡೆಗೆ. ಮನುಷ್ಯನಿಗೆ 10 ಇಂದ್ರಿಯ, ಅವುಗಳಿಗೆ ಎಲ್ಲದಕ್ಕೂ ಎಲ್ಲಾ ಇಂದ್ರಿಯಗಳು ಮೂಲ ಆಧಾರ ಯಾವುದು ಅಂದ್ರೆ ಒಂದ ದೇಹ. ಆ ಒಂದ ದೇಹಕ್ಕನ ಕಣ್ಣು ಕಿವಿ ಮೂಗು ನಾಲಿಗೆ ತ್ವಚ ಕೈ ಕಾಲು ಇತ್ಯಾದಿ 10 ಇಂದ್ರಿಯಗಳವ. 10 ಇಂದ್ರಿಯಗಳನ್ನು 10 ಪ್ರಾಂಗಿದ್ದಾನೆ. ಇವೆಲ್ಲ ಸೇರಿಸಿದ ವಿಷಯ ತಲುಪು ಒಂದೇ ಕಡೆಗೆ. ಅವೆಲ್ಲ ಏನಾಗ್ತಾವ ಅಂದ್ರೆ ಒಂದ ಕಡೆಗೆ ಹೋಗ್ತವೆ. ಅಂದ್ರೆ ಅರ್ಥಾತ್ ಏನು ಅಂದ್ರೆ ನಮ್ಮ ದೇಹದ ಒಳಗ ಅಂತರಂಗದಲ್ಲಿ ಇರ್ತಕ್ಕಂಥ ಒಂದೇನು ಅಂತಂದ್ರೆ ನಮ್ಮ ಚೈತನ್ಯಕ್ಕನ ಹೋಗಿ ಮುಟ್ತಕ್ಕಂಥವಳು. ಅದರಿಂದ ನಾನು ಎಲ್ಲಾ ದೃಷ್ಟಿಯಿಂದಲೂ ನಾನೇನಾಗ್ತೀನಿ ಅಂದ್ರೆ ಪರಿಪೂರ್ಣ ಆಗ್ತೀನಿ ಅಂದ್ರೆ ನಾನು ಅದರೊಳಗಿಂದ ತಯಾರಾಗ್ತೀನಿ, ನಿರ್ಮಾಣ ಆಗ್ತೀನಿ ಅನ್ನುವಂಥ ಭಾವ. ಹೆಂಗೋ ಹಂಗೇನದಂದ್ರ ನಾವು ಯಾವ ದೇವತೆಯ ಉಪಾಸನೆ ಮಾಡಿದ್ರು ಸಹಿತ ಅದು ಹೋಗಿ ಮುಟ್ಟತಕ್ಕಂಥದ್ದು ಮೂಲ ಪರಮಾತ್ಮನಿಗೆ ಅನ್ನುವಂಥದ್ದು. ನನ್ನನ್ನು ತಿಳಿದುಕೊಳ್ಳದೆ ಮಾಡಿದ ಭಜನೆ ವ್ಯರ್ಥವಾಗುತ್ತದೆ, ಇದೆಲ್ಲವೂ ಕರ್ಮವೇ ಆಗಿರುತ್ತದೆ ಅಲ್ಲವೇ. ಭಕ್ತಿಯೂ ಕೂಡ ಕರ್ಮ ಪ್ರಧಾನವೇ ಆಗಿರುತ್ತದೆ. ಕರ್ಮ ಮಾಡುವವನಿಗೆ ಜ್ಞಾನ ದೃಷ್ಟಿ ಇಲ್ಲದಿದ್ದರೆ ಅವನಿಗೆ ಕರ್ಮದ ಫಲವು ಸರಿಯಾಗಿ ಸಿಗುವುದಿಲ್ಲ. ಆದ್ದರಿಂದ ಕರ್ಮ ಮಾಡುವಾಗಲೂ ಚಿಂತೆ ಮಾಡಬೇಕು. ನಿಮಗೆ ಗೊತ್ತಿರಬಹುದು, ಕೆಲವು ಜನರು ಶರೀರಕ್ಕೆ ಕಷ್ಟ ಕೊಡುವುದನ್ನೇ ಭಕ್ತಿಯನ್ನು ತಿಳಿಯುತ್ತಾರೆ. ಉಪವಾಸ ಮಾಡುವುದು, ದೇಹಕ್ಕೆ ಅನೇಕ ಪ್ರಕಾರದ ಕಷ್ಟ ಕೊಡುವುದು, ಇಂಥವುಗಳಿಂದ ಭಕ್ತಿಯು ಸಾಧಿಸುವುದಿಲ್ಲ ಎಂಬುದನ್ನೇ ಶ್ರೀ ಜ್ಞಾನೇಶ್ವರ ಮಹಾರಾಜರು ಹೇಳಬೇಕಾಗಿರುತ್ತದೆ. ಕರ್ಮಕ್ಕೆ ಜ್ಞಾನದ ಕಣ್ಣು ಇರಬೇಕು. ನಾನು ಇದನ್ನು ಏತಕ್ಕಾಗಿ ಮಾಡುತ್ತೇನೆ, ನನಗೆ ಇದರಿಂದ ಏನು ಬೇಕಾಗಿರುತ್ತದೆ, ಇಂಥ ವಿಚಾರಗಳಿಂದ ಕರ್ಮ ಮಾಡಬೇಕು. ಇಲ್ಲದಿದ್ದರೆ ನಾನು ಅಂತ ಯಾವ ಪಾಪ ಮಾಡಲಿಲ್ಲೇ ಎಂದು ನನ್ನ ಪಾಲಿಗೆ ಬಂದಿರುತ್ತದೆ ಎಂದು ಅನ್ನುತ್ತಾರೆ. ಕರ್ಮದೇವತೆ ತನ್ನ ಕಾರ್ಯ ಯೋಗ್ಯ ರೀತಿಯಿಂದಲೇ ಮಾಡುತ್ತದೆ. ನಿಮಗೆ ದುಃಖ ಕೊಡುವುದರಲ್ಲಿ ಅದಕ್ಕೇನಾದರೂ ಲಾಭವಿರುತ್ತದೆ. ಈ ವಿಶ್ವದ ವ್ಯವಸ್ಥೆ ಅತ್ಯಂತ ನಿರ್ವ್ಯಾಪವಾಗಿರುತ್ತದೆ. ಇಲ್ಲಿ ಅವರವರ ಕರ್ಮದ ಫಲವೇ ಅವರಿಗೆ ಸಿಗುತ್ತದೆ. ಈ ಪ್ರಪಂಚದಲ್ಲಿ ಈವರೆಗೂ ದುಃಖವಿಲ್ಲದವರು ಹುಟ್ಟಿ ಬಾಳಿರುತ್ತದೆ. ದುಃಖವು ಕರ್ಮದ ಫಲವೇ ಆಗಿರುತ್ತದೆ ಅಂದ ಮೇಲೆ ಅದನ್ನು ಅನುಭವಿಸಲೇಬೇಕು. ಆದರೆ ಅದನ್ನು ಶಾಂತವಾಗಿ ಅನುಭವಿಸುವುದರಲ್ಲಿಯೇ ಮಾಸ್ಟರ್ ಕೀ.
ಗುರುಕಿಲ್ಲಿ ಇರುತ್ತದೆ. ಕರ್ಮದ ಕಡೆಗೆ ಆಗುವುದರ ಫಲದ ಕಡೆಗೆ ನೋಡಲು ಜ್ಞಾನ ದೃಷ್ಟಿಯೇ ಬೇಕಾಗುತ್ತದೆ. ಆ ದೃಷ್ಟಿಯನ್ನು ಸತ್ಪುರುಷರೇ ಕೊಡುತ್ತಾರೆ. ನನ್ನ ಅಭಿಪ್ರಾಯವೇನೆಂದರೆ, ಸತ್ಪುರುಷರ ಕಡೆಗೆ ನಾವು ಏನಾದರೂ ಕಲಿಯುವುದಿದ್ದರೆ ನಮಗೆ ಅಪ್ರಿಯವೆನಿಸುವ ಕರ್ಮ ಫಲಗಳನ್ನು ಶಾಂತವಾಗಿ ಅನುಭವಿಸುವುದು ಅಥವಾ ಅದನ್ನು ತಿಳಿದುಕೊಂಡು ವರ್ತಿಸುವುದು, ಇದೇ ಅವರ ಸಾರಾಂಶವಾಗಿರುತ್ತದೆ. ಶ್ರೀ ಮಹಾರಾಜರಿಗೆ ಒಮ್ಮೆ ಅತ್ಯಂತ ಮಾರ್ಮಿಕ ಪ್ರಶ್ನೆ ಕೇಳಿದರು. ನಮ್ಮ ಕೆಟ್ಟ ಕರ್ಮ ಫಲಗಳು ನಮಗೆ ತಿಳಿದರೆ ಅವುಗಳನ್ನು ಸುಧಾರಿಸಲು ಬರುತ್ತದೆ. ಅದಕ್ಕೆ ಶ್ರೀ ಮಹಾರಾಜರು ಅಂದರು, ನೀವು ಒಂದು ವೇಳೆ ಅನುಭವಿಸದೇ ಇರಲಿಕ್ಕೆ ಆಗದಿರುವಂತಹ ಕರ್ಮ ಮಾಡಿರುವಿರಿ ಎಂದು ತಿಳಿಯಿರಿ. ಮಾಡಬಾರದ ಕರ್ಮವನ್ನು ಮಾಡಿರುವಿರಿ. ಈಗ ಅದನ್ನು ಸುಧಾರಿಸಲು ಶಕ್ಯವಿಲ್ಲ, ಅದನ್ನು ಅನುಭವಿಸಲೇಬೇಕು. ಅಂದ ಮೇಲೆ ಏನು ಮಾಡುವುದು? ಅದಕ್ಕೆ ಸುಂದರ ಉತ್ತರ ಕೊಟ್ಟರು. ನನಗೆ ಬೇರೆ ಎಲ್ಲಿಯೂ ಅಂಥ ಉತ್ತರ ಸಿಗಲಿಲ್ಲ. ಒಂದು ಕಾರಾಗೃಹದಲ್ಲಿ ಬೇರೆ ಬೇರೆ ಅಪರಾಧ ಮಾಡಿದ ಕೈದಿಗಳಿರುತ್ತಾರೆ ಎಂದು ತಿಳಿಯಿರಿ. ಅವರು ಅಲ್ಲಿ ಬೇರೆ ಬೇರೆ ಕೆಲಸ ಮಾಡುತ್ತಿರುತ್ತಾರೆ. ಕೆಲವರು ಕಸ ಗುಡಿಸುತ್ತಾರೆ, ಕೆಲವರು ಗಿಡಗಳಿಗೆ ನೀರು ಹಾಕುತ್ತಾರೆ. ಆದ್ರೆ ಅವರ ಕೈದಿತನದಲ್ಲಿ ವ್ಯತ್ಯಾಸವಿರುತ್ತದೆ. ಆಶ್ರಮವಾಸಿ ಅನ್ನೋದ್ರಲ್ಲಿ ವ್ಯತ್ಯಾಸವೇನು? ಎಲ್ಲರೂ ಆಶ್ರಮವಾಸಿನ ಪೂಜೆ ಮಾಡೋರು ಆಶ್ರಮವಾಸಿ, ಕಸ ಹೊಡೆದವರು ಆಶ್ರಮವಾಸಿ, ಅಡಿಗೆ ಮಾಡೋರು ಎಲ್ಲರೂ ಏನೇನೋ ಇದನ್ನ ಮಾಡೇ ಬಂದು ಬಿದ್ದೀವಿ. ಮಾಡಬಾರದನ್ನು ಮನ್ಯಾಗ ಓದಿದ್ರು, ಓದಿಲ್ಲ ತಂದು ಹಾಕಿದ್ರು, ಕಾರಾಗೃಹಕ್ಕೆ ಬಂದಿರುತ್ತಾರೆ. ಅಂದರೆ ನನ್ನ ಜೀವನದಲ್ಲಿ ನಾನು ದುಃಖ ಅನುಭವಿಸಲೇಬೇಕಾಗುತ್ತದೆ. ಆದ್ರೆ ನಾನು ಯಾವ ಕರ್ಮದಿಂದ ಅನುಭವಿಸಬೇಕಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಿಂತಲೂ ಮಾಡಬಾರದನ್ನು ಮಾಡಿರುತ್ತೇನೆ, ಅದರದೇ ಇದು ಫಲವಿರುತ್ತದೆ ಎಂದು ಅಂದರೆ ಭಗವಂತನ ಕಡೆಗೆ ಹೆಚ್ಚು ಲಕ್ಷ್ಯ ಹೋಗುತ್ತದೆ. ನನಗೆ ಈ ದುಃಖ ಯಾಕಪ್ಪ ಅನ್ನೋದಕ್ಕಿಂತಲೂ ಅರ್ಥಾತ್ ಏನು ಆಗಿಬಿಟ್ಟದ, ಮತ್ತೆ ನಾವು ಅದನ್ನು ಸಮಾಧಾನದಿಂದ ಅನುಭವಿಸಬೇಕು ಅಂದುಕೊಂಡರೇ ಭಗವಂತನ ಕಡೆಗೆ ಲಕ್ಷ್ಯ ಹೋಗುತ್ತದೆ. ಕರ್ಮಗಳನ್ನು ನಿವಾರಿಸಲು ಬರುವುದಿಲ್ಲ. ಆದರೆ ಪ್ರಾಪ್ತ ದುಃಖದಲ್ಲಿಯೂ ನನ್ನ ಮನಸ್ಸು ಭಗವಂತನ ಕಡೆಗೆ ಹೇಗೆ ತೊಡಗುತ್ತದೆ ಎಂಬ ವಿಚಾರ ಮಾಡಿದರೆ ದುಃಖದ ಅರಿವು ಉಳಿಯುವುದಿಲ್ಲ. ಇದೇ ಸಂತರ ನಿಜವಾದ ಮಾರ್ಗವಾಗಿರುತ್ತದೆ ಅಂತ ತಿಳ್ಕೊಂಡು ಹೇಳಿದರು. ಆದರೂ ಮಾಡಿ ಉತ್ತಮ ಅಡುಗೆ, ಅರ್ಥಾತ್ ಏನು ಅಂದ್ರೆ ತಪ್ಪು ಒಂದೇ ಕಡೆಗೆ. ಆದರೂ ಮಾಡಿ ಉತ್ತಮ ಅಡುಗೆ, ಹಾಕುವರೆ ಅದನ್ನು ಕಿವಿಗೆ, ತಂದು ಕಟ್ಟುವರೆ ಕಣ್ಣುಗಳಿಗೆ ಹೂಗಳನ್ನು. ಯಾವುದನ್ನು ಎಲ್ಲಿ ಹಾಕಬೇಕು ಅಲ್ಲೇ. ಅರ್ಥಾತ್ ಏನು ಇವತ್ತು ನಿನ್ನ ಬಲಾಪುರಿ ಬಂದಿದ್ದು ನಿಮ್ಗೆ ಯಾಕೆ ಕೊಟ್ಟಿದ್ದೇನೆ ಮಾಡಿದ್ದೆ, ಅವುಗಳನ್ನ ಕಿವ್ಯಾಗ ದುರ್ಕಿದ್ರೆ ಚೆನ್ನಾಗಿ ಆದರೂ ಮಾಡಿ ಉತ್ತಮ ಅಡುಗೆ. ಇವ್ರು ಮಾಡಿರೋ ಸಾಧನೆ ಹಾಕುವರೆ ಅದನ್ನು ಕಿವಿಗೆ, ತಂದು ಕಟ್ಟುವರೆ ಕಂಪಿಗೆ ಹೂಗಳನ್ನು ಕಣ್ಣುಗಳಿಗೆ. ಎಷ್ಟು ಸುಗಂಧವನ್ನು ಕಣ್ಣಿಗೆ ತಂದು ಕಟ್ಟಿದ್ರೆ. ನಾಲಿಗೆಯಿಂದಲೇ ರಸ ಸೇವನೆ, ಮೂಗಿನಿಂದಲೇ ವಾಸನೆ, ಅದರಂತೆ ಎನಿಸಬೇಕು ನನ್ನನ್ನೇ ನಾನೇ ಎಂದು ತಿಳಿದು ಯಾವುದನ್ನು ಯಾವುದಕ್ಕೆ ಹಾಕಬೇಕು ಅಂತ ಅದಕ್ಕೆ ಹಾಕಬೇಕು. ಹಂಗೇನದಂದ್ರ ಭಗವಂತ ಅಂದ್ರೆ ಏನಿದ್ದಾನಪ್ಪ, ಹೆಂಗಿದ್ದಾನ ಅನ್ನೋದನ್ನು ತಿಳ್ಕೊಂಡು ನಾವು ಅವನನ್ನೇ ಆರಾಧಿಸಬೇಕು. ಅಥವಾ ತಿಳಿಯದೆ ಭಜಿಸಿದರೆ ನನ್ನನ್ನು ಏನಾದರೂ ಮಾಡಿ ಹೊಂದಿದಂತೆ ವ್ಯರ್ಥವನ್ನು. ಆದ್ದರಿಂದ ಕರ್ಮಾಚರಣೆ ಜ್ಞಾನದ ಕಣ್ಣು ನಿರ್ಮಲವಾಗಿರಬೇಕು. ಅರ್ಥಾತ್ ಏನು ಅಂದ್ರೆ ಜ್ಞಾನದ ಕಣ್ಣು ಅನ್ನುವಂಥದ್ದು ಏನಾಗಬೇಕು ಅಂದ್ರೆ ನಿರ್ಮಲವಾಗಿರಬೇಕು ಅನ್ನೋದನ್ನ ಜ್ಞಾನೇಶ್ವರ ಮಹಾರಾಜರು. ಆದ್ದರಿಂದ ಯಾವ್ಯಾವ ದೇವತೆಗಳನ್ನು ಭಜಿಸಿ ಅವರಿಂದ ಏನಾದರೂ ಅಪೇಕ್ಷೆ ಮಾಡುವುದಕ್ಕಿಂತಲೂ ನೀವು ಯಾವ್ದಾದ್ರು ದೇವತೆಗಳನ್ನು ಭಜಿಸಿದ್ರು ಈ ಮೂಲಕವಾಗಿ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜ ಪ್ರೀತ್ಯರ್ಥಂ ಅಂತ ತಿಳ್ಕೊಂಡು ನವಗ್ರಹ ಪೂಜನ ಮಹಂಕಲಿಷ್ಯೆ. ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ ಪ್ರೀತ್ಯರ್ಥಂ ಶನಿ ಪೂಜನ ಮಹಂಕಲಿಷ್ಯೆ. ಅವ ಶನಿ ಸಂತುಷ್ಟಿರು ಆಗುವಲ್ಲ ಬಿಡುವಲ್ಲ, ಮಹಾರಾಜರು ಸಂತುಷ್ಟ ಆಗಬೇಕಾಗಿದೆ ಅಂತ ತಿಳ್ಕೊಂಡು ಶನಿ ಪೂಜೆ ಮಾಡುದು. ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜ ಪ್ರೀತ್ಯರ್ಥಂ ಸುಬ್ರಹ್ಮಣ್ಯ ಪೂಜನ ಮಹಂಕಲಿಷ್ಯೆ. ಸುಬ್ರಹ್ಮಣ್ಯನ ಪೂಜೆ ಮಾಡುವುದಕ್ಕಾಗಿಂದ್ರ ಆದ್ರಿಂದ ನಾನು ಸುಮ್ಮನೆ ಹಂಗೆ ಹೇಳಲಿಕ್ಕತ್ತಿಲ್ಲ. ಏನು ಅಂದ್ರ ತೈಲಧಾರೆಯಂತೆ ಮನಸ್ಸುಗಳು ಹರಿಯಲ್ಲಿ ಶಂಭೋ. ಅರ್ಥಾತ್ ಏನು ಅಂದ್ರ ಅದು ಇದು ಅದಲ್ಲ, ಭಜನೆದಲ್ಲ. ಹೇ ಶಂಭೋ, ಹೇ ಶಂಕರ, ಭಜಿಸೋದು ಶಂಕರನ,
ಉಪಾಸಿಸೋದು ಶಂಕರನ, ಬೇಡೋದೇನು ಅಂದ್ರ ತೈಲಧಾರೆಯಂತೆ ಮನಸ್ಸು ಕೊಡು ಹನಿಯಲ್ಲಿ. ಅದೇನು ಶಂಭೋ ಕೈಲಾಸವಾಸಿ ಅಲ್ಲ, ಕೈಲಾಸವಾಸಿ ಅಲ್ಲ. ಅರ್ಥಾತ್ ಏನು ಅಂದ್ರೆ ನಾವು ಸಣ್ಣವರಿದ್ದಾಗ ಹರಿನೊಳಗೆ ಅಂತಿದ್ರು, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ಅರ್ಥಾತ್ ಪ್ರಾರ್ಥನಾ ಮಾಡುವುದು ಶಂಭೋ. ತುಳಸಿದಾಸರು ಹೇಳಿದ್ರೆ ಏನು ಅಂದ್ರ, ಗಾಯಿಯೇ ಗಣಪತಿ ಜಗವಂದನ ಶಂಕರ ಸುವನ ಕೇಸರಿ ನನ್ನ ಅಲ್ಲ, ಶಂಕರ ಸುವನ ಪಾರ್ವತಿ ನಂದನ. ಕೊನೆಗೆ ಏನು ಅಂತಂದ್ರ ಅವ್ರು ಕೇಳಿದರೆ ಏನು ಅಂದ್ರ, ನನ್ನ ಹೃದಯದಲ್ಲಿ ಅಖಂಡವಾಗಿ ಶ್ರೀರಾಮ ವಾಸ ಮಾಡು ಹಂಗ ನೀನೇನ್ ಮಾಡುವುದು ಅನುಗ್ರಹ ಮಾಡು. ಗಾಯಿಗೆ ಗಣಪತಿ ಜಗವಂದನ ಶಂಕರ ಸುವನ ಪಾರ್ವತಿ ನಂದನ ಅಂತ ತಿಳ್ಕೊಂಡು ಹೇಳಿ ಅದು ಕೊನೆಗೆ ಏನಂತಾರೆ ಅಂತಂದ್ರೆ, ನನ್ನ ಹೃದಯದಲ್ಲಿ ನನಗೆ ಭಗವಂತನ ಚರಣಾರವಿಂದಗಳಲ್ಲಿ ಭಕ್ತಿ ಆಗುವಂತೆ ಹೇ ಗಣಪತಿ ನೀ ನನಗೆ ಅನುಗ್ರಹ ಮಾಡು. ಪೂಜಾ ಮಾಡೋದು ಗಣಪತಿದು, ಅಪೇಕ್ಷ ಸಂಕಲ್ಪ ಮಾಡೋದೇನು ಅಂದ್ರೆ ಪ್ರಭು ಶ್ರೀರಾಮಚಂದ್ರ ಪ್ರೀತ ರಾಮಚಂದ್ರ ಪ್ರೀತ್ಯರ್ಥಮ್ಮ ಗಣಪತಿ ಪೂಜನ ಮಹಂಕರಿಷ್ಯೆ. ಇದೇನದ ಈ ಒಂದು ಶ್ಲೋಕದ ತಾತ್ಪರ್ಯ ಮುಖ್ಯವಾಗಿರ್ತಕ್ಕಂಥ. ಗಾಯಿ ಗಣಪತಿ ಬರ್ತಾನೆ ಕೊನೆಗೆ ಏನದ, ಬಾಂಗದ ತುಳಸಿದಾಸಕರ ಜೋಡಿ ಬಸವು ರಾಮಸಿಯ ಮಾನಸನು. ನೋಡ್ರಿ, ಗಣಪತಿ ಶ್ರೀಗಳಾಗಿದೆ, ಗಣಪತಿಗೆ ಪೂಜೆ ಮಾಡುದು ಪಂಚಾಮೃತ ಎಲ್ಲ ಪೂಜಾ ಕೊನೆ ಪ್ರಾರ್ಥನೆ ಏನಂದ್ರೆ, ಬಾಂಗದ ತುಳಸಿದಾಸಕರ ಜೋಡಿ ಬಸವು ರಾಮಸಿಯ. ನೀ ಬೇಡ, ನೀನು ಪೂಜೆ ಮಾಡಿದ್ರ ನೀ ನನಗೆ ಅನುಗ್ರಹ ಮಾಡು. ಏನು ನಿನ್ನ ಹೃದಯದಲ್ಲಿ ಯಾವಾಗಲೂ ರಾಮ ಸೀತಾ ವಾಸ ಮಾಡ್ಲಿ ಅಂತ ನೀ ನಮ್ಗೆ ಅನುಗ್ರಹ ಮಾಡು ಅಂತ ತುಳಸಿದಾಸರು ಗಣಪತಿ ಪ್ರಾರ್ಥನಾ ಮಾಡಿದ್ರು. ಆದ್ರಿಂದ ಯಾವ ಉಪಾಸನೆ ಬಿಡಬೇಕು ಅಂತೇನಿಲ್ಲ. ಅರ್ಥಾತ್ ಏನು ಅಂದ್ರ, ಆ ಉಪಾಸನೆ ಮಾಡುವುದ್ರ ಮುಖ್ಯ ಉದ್ದೇಶ ಏನಿರ್ಬೇಕು ಅಂದ್ರ ಸದ್ಗುರು ಪ್ರೀತ್ಯರ್ಥಂ. ಆದ್ರೆ ನಾವು ಯಾವುದೇ ಸಂಕಲ್ಪ ಹೇಳಿದ್ರು ಶ್ರೀ ಭರತ ಲಕ್ಷ್ಮಣ ಶತ್ರುಘ್ನ ಸಹಿತ ಶ್ರೀ ಸೀತಾರಾಮಚಂದ್ರ ಕೃಪಾ ಪ್ರಸಾದ ಸಿದ್ಧಾರ್ಥಂ. ಆಮೇಲೆ ಏನಪ್ಪಾ ಅಂದ್ರೆ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜ ಪ್ರೀತ್ಯರ್ಥಂ ವಾಹನ ಪೂಜನ ಮಹಂಕರಿಷ್ಯೆ. ವಾಹನ ಪೂಜೆ ಮಾಡುವುದು ಅದಕ್ಕೆ ಅರ್ಥಾತ್ ಏನು, ಯಾವ ಪೂಜೆ ಮಾಡಿದ್ರು ಯಾರು ಸರ್ವಾಯ ಕೃಪಾ ಪ್ರಸಾದ ಸಿದ್ಧಾರ್ಥಂ, ಯಾರು ಅಂದ್ರೆ ಸದ್ಗುರುಗಳ ಕೃಪಾ ಪ್ರಸಾದ ಸಿದ್ಧಾರ್ಥಂ. ಮಾಂಗತ ತುಳಸಿದಾಸಕರ ಜೋರಿ ಬಸವು ರಾಮಸಿಯ ಮಾನಸ ಮೋರಿ. ಗಾಯಿಗೆ ಗಣಪತಿ ಜಗವಂದನ ಶಂಕರ ಸುವನ ಭವಾನಿಗೆ ನಂದನ. ಗಾಯಿಗೆ ಗಣಪತಿ ಜಗವಂದನ ಅಂತ ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜ ಎಷ್ಟು ಶುದ್ಧ ಒಂದು ಪರಮಾರ್ಥವನ್ನು ಹೇಳ್ತಾ ಇದ್ದಾರೆ. ಪಾಪ ಅವ್ರು ಏನ್ ನಮ್ಮಿಂದ ಅಪೇಕ್ಷೆ ಅದ, ಏನ್ ನಾವೇನು ಅವ್ರ ಮುಂದೆ ಏನಪ್ಪಾ ಅಂದ್ರೆ ಒಂದು 10 ರೂಪಾಯಿ ಇಟ್ಟು ನಾವೇನ್ ಕೇಳಿಕತ್ತೀವಿ, ಅದರಿಂದ ಅವ್ರಿಗೆ ಏನಪ್ಪಾ ಅಂದ್ರೆ ಏನಾದ್ರೂ ಲಾಭದನೆ. ಆದ್ರೂ ಸಹಿತ ನಮ್ಮ ನಿಜವಾದ ನಮ್ಗೆ ಅದ್ರ ಬಗ್ಗೆ ಸರಿಯಾದ ಕಲ್ಪನೆ ಬರಬೇಕು, ತಿಳುವಳಿಕೆ ಬರಬೇಕು ಅನ್ನುವಂಥ ಒಂದು ಭಾವನೆಯಿಂದ ಹೇಳ್ತಕ್ಕಂಥ ಅವರು ಎಷ್ಟೊಂದು ಕಳಕಳಿಯಿಂದ ಅವ್ರು. ಆದ್ರಿಂದ ಅವ್ರು ಏನ್ ಮಾಡಲಿಲ್ಲ ಅಂದ್ರೆ ಇವ್ ಯಾವ ದೇವತೆಗಳ ಪ್ರಾರ್ಥನೂ ಮಾಡಲಿಲ್ಲ. ಅವ್ರು ಏನ್ ಮಾಡಿದ್ರು ಅಂದ್ರೆ ವಿಶ್ವಾತ್ಮಕನಾಗಿರ್ತಕ್ಕಂಥ ಪರಮಾತ್ಮನ ಪ್ರಾರ್ಥನೆ ಮಾಡಿದ್ರು. ನಮ್ಗ ಅನಿಸ್ತಿತ್ತು ಮನುಷ್ಯನಾಗಿ ಏನು ಅಂದ್ರೆ ಅವರ ಶಬ್ದಗಳನ್ನೇ ಒಂದು ನಾವು ಆ ಪ್ರಾರ್ಥನೆಯನ್ನ ಒಂದು ದಿವಸ ಶ್ರವಣ ಮಾಡಬೇಕು ಅನ್ನೋದಕ್ಕಾಗಿ ಇವತ್ತು ನಾವು ಅದನ್ನೇನಂದ್ರೆ ಅವ್ರ ಮೂಲ ಶಬ್ದಗಳನ್ನು, ಯಾವ ಶಬ್ದಗಳನ್ನು ಅವರು ಬರೆದಿದ್ದಾರೋ ಆ ಶಬ್ದಗಳಿಂದಲೇ ಅವ್ರ ಪ್ರಾರ್ಥನೆಯನ್ನ ಒಂದು ದಿವಸ ಮರಾಠಿಯಲ್ಲಿ ಹಾಗೂ ಒಂದು ದಿವಸ ನಾವು ಕನ್ನಡದಲ್ಲಿ ಆ ಪ್ರಾರ್ಥನೆಯನ್ನು ವಿಶ್ವಾತ್ಮಕನಾಗಿರ್ತಕ್ಕಂಥ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡೋಣ. ಆಮೇಲೆ ನಾವು ಅವರಂತೆ ಏನ್ ಮಾಡೋಣ ಅಂದ್ರೆ ಆ ಭಗವಂತನಲ್ಲಿ ಕಳಕಳಿಯಿಂದ ನಮ್ಮನ್ನ ಅರ್ಥಾತ್ ಏನಂದ್ರೆ ವಿಶ್ವವನ್ನು ಸುಖವಾಗಿರಪ್ಪ ಅನ್ನುವಂಥ ಪ್ರಾರ್ಥನೆಯನ್ನ ನಾವು ಮಾಡೋಣ. ಈಗೆಲ್ಲರೂ ಕೂಡಿ ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸುವುದೇನು ಅಂದ್ರೆ, ಆತ ವಿಶ್ವಾತ್ಮಕೆ ದೇವೇ Buddha
पीयूषाते चन्द्रमेजलाञ्छना मातर्गजे तापहीना ते सर्वाहि सदा सज्जना सोयरे होतु किं वपुना सर्वसुखी पूर्णभूमि त्रिलोकी भजितो आदिपुरुषी अखण्डीय आणी ग्रंथोपदीविये विशेषी योगीये दृष्टा दृष्ट विजये एतमणे श्री विश्वेश्वराहो आपो ईरतान पसाहो येणे परे ज्ञान देवो सुखिया सुखिया सद्गुरुनाथ महाराज की जय। श्री ज्ञानेश्वर महाराज की जय। समर्थ सद्गुरु श्री ब्रह्म चैतन्य महाराज ಕರುಣಾಕೃತಿಗಳಲ್ಲಿ ಅನನ್ಯವಾಗಿ ಪ್ರಾರ್ಥಿಸುವುದೇನೆಂದರೆ ಅವರು ನಮಗೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಗುರು ತನ್ನ ಭಕ್ತಿ ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರುಗಳ जानकी जीवन स्मरण जय जय राम।